ಈಗ ಅದೇ ರೀತಿ ಧರ್ಮಸ್ಥಳದ ಕೇಸಲ್ಲೂ ಕೂಡ ಬೂಟ್ ನೆಕ್ಕೋ ಕೆಲಸಗಳನ್ನು ಅಲ್ಲಿ ಪೊಲೀಸರು ಮಾಡಿದ್ದಾರೆ. ಅಂದರೆ ನಿಮ್ಗನ್ಸುವಾಗೆ ಈ ಸಾಕ್ಷ್ಯಗಳನ್ನು ಮುಗಿಸುವ ಅವರ ಇಲ್ಲದಂತೆ ಮಾಡುವುದರ ಹಿಂದೂ ಒಂದು ಪಿತೂರಿ. ಯಾರಾದರೂ ಸ್ವಲ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ ಒಂದು ಅವ್ರಿಗೆ ಆಮಿಷ ಆದರೂ ಹುಡ್ತಾರೆ, ಇಲ್ಲ ಅಂತಂದ್ರೆ ಅವ್ರನ್ನ ಕೊಂದಾದರೂ ಹಾಕ್ತಾರೆ. ಇವೆಲ್ಲ ಕಾಮನ್ ಇವು, ಇದೇನು ಹೊಸದಲ್ಲ ಅವರಿಗೆ. ಬಟ್ ಸೌಜನ್ಯ ಕೇಸು ಮುಗಿಸಾಕ್ಲಿಕ್ಕೆ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಜನ ಸೇರ್ಬಿಟ್ರು. ಒನ್ಸ್ ಅಗೇನ್ ಇದೇ ಚಿನ್ನಯ್ಯನೇ ಅವಳನ್ನ ಹೂತಾಕ್ತಿದ್ದ. ಈ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಈ ತರದ ನೂರಾರು ಪ್ರಕರಣಗಳು ಹೊರಗೆ ಬರ್ತವೆ. ಧರ್ಮೋದ್ಯಮಿಗಳು ಅಂತ ಧರ್ಮಾಧಿಕಾರಿಗಳಲ್ಲ, ಧರ್ಮೋದ್ಯಮಿಗಳು. ಆ ಧರ್ಮೋದ್ಯಮಿಗಳ ಬಣ್ಣ ಬಯಲಾಗುತ್ತೆ. ಯಾಕೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗುವಂತಹ ಅನ್ಯಾಯ, ಅಕ್ರಮ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಒಂದು ಮಹತ್ತರ ಬೆಳವಣಿಗೆಯಾಗಿದೆ. ಸುಪ್ರೀಂ ಕೋರ್ಟ್ವರೆಗೂ ಈ ಕೇಸ್ ಮತ್ತೆ ಹೋಗಲಿಕ್ಕೆ, ಕುಮಾರಿ ಸೌಜನ್ಯ ಅವರ ತಾಯಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿಕ್ಕೆ, ಹಾಗೆ ಈ ಸೌಜನ್ಯ ಪರ ಹೋರಾಟ ಇಷ್ಟು ದೊಡ್ಡ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸಲಿಕ್ಕೆ ಪ್ರಮುಖ ಕಾರಣರಾದವರ ಪೈಕಿ ಒಬ್ಬರು ಗಿರೀಶ್ ಮಟ್ಟಣ್ಣನವರು. ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ಅವ್ರನ್ನ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ವೆಲ್ಕಮ್ ಟು ಶೋ. ನಮಸ್ತೆ. ಅದೇ ರೀತಿ ಈ ಸೌಜನ್ಯ ಹೋರಾಟ, ಅದರ ಬಗ್ಗೆ ಇರುವಂಥ ವಸ್ತುನಿಷ್ಠ ಸುದ್ದಿಗಳನ್ನು ಸತ್ಯಕ್ಕೆ ತೀರಾ ಹತ್ತಿರವಾಗಿ, ಯಾರಿಗೂ ಹೆದರದೆ, ಅಂಜದೆ, ಅಳುಕದೆ ವರದಿಗಳನ್ನು ಬಿತ್ತರಿಸ್ತಾ ಇದ್ದಂತಹ ಹಿರಿಯ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ಎಸ್ ಸರ್, ಈಗ ಗಿರೀಶ್ ಸರ್, ಈಗ ನಿನ್ನೆಯ ಸುಪ್ರೀಂ ಕೋರ್ಟ್ನ ಒಂದು ಆಶಯ, ನಿಮ್ಮ ಹೋರಾಟಕ್ಕೆ ಕೊನೆಗೂ ಎಲ್ಲೋ ಒಂದು ತಾರ್ಕಿಕವಾಗಿ ಜಯ ಕಾಣುವತ್ತ ನೀವೇನು ಸಾಗ್ತಾ ಇದೀವಿ ಅಂತ ಅನಿಸ್ತಾ ಇದೀವಿ? ಖಂಡಿತ ಸರ್, ಪ್ರಾರಂಭದಲ್ಲಿ ನಾನು ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ, ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದಕ್ಕೊಂದು ವಿಶೇಷ ಕಾರಣ ಇದೆ. ಸೌಜನ್ಯ ಹೋರಾಟಕ್ಕೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟಿದ್ದು, ಅನುಕಂಪವನ್ನು ತೋರಿಸ್ತಾ ಇರೋದು ಕಾರ್ಮಿಕ ವರ್ಗ. ನಾವು ಯಾವುದೇ ಟ್ಯಾಕ್ಸಿಗೆ ಹೋಗಲಿ, ಕ್ಯಾಬಲ್ಲಿ ಹೋಗಿದ್ರೆ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಹೋಟೆಲ್ಗೆ ಹೋದರೆ ಸಪ್ಲೈಯರ್ಗಳು, ಮಾಣಿಗಳು, ಸರ್ಕಾರಿ ಕಚೇರಿಯಲ್ಲಿ ಹೋದರೆ ಅಲ್ಲಿರ್ತಕ್ಕಂತಹ ನೌಕರರು, ಸರ್ಕಾರಿಯೇತರ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಇರ್ತಕ್ಕಂಥ ಪಾಪ ಹುಡುಗರು, ಅಲ್ಲಿ ಅಂತ ಎಂಪ್ಲಾಯೀಸು, ಮತ್ತು ಡೋರ್ ಡೆಲಿವರಿ ಬಾಯ್ಸ್, ನಾವೆಲ್ಲೇ ಸಿಕ್ಕರೂ ಕೂಡ ನಮ್ಮನ್ನು ತಡೆದು ಸರ್ ಸೌಜನ್ಯ ಹೋರಾಟಕ್ಕೆ ನಮ್ಮದು ಬೆಂಬಲ ಇದೆ, ದಯವಿಟ್ಟು ಹೋರಾಟ ನಿಲ್ಲಿಸಬೇಡಿ. ಈ ಮಾತು ನಾನು ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಸೌಜನ್ಯ ಹೋರಾಟ ಏನಿದೆ, ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಬಿಟ್ವೀನ್ VIP ಆ್ಯಂಡ್ ಕಾಮನ್ ಮ್ಯಾನ್. ದುಡಿಯುವ ವರ್ಗ ಹೋರಾಟದ ಪರವಾಗಿ ಇದ್ದರೆ, ಆ ಹೋಟೆಲ್ ದೊಡ್ಡ ದೊಡ್ಡ ಓನರ್ಗಳು ಪ್ರಭಾವಿಗಳ ಪರವಾಗಿದ್ದಾರೆ. ಬಟ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಮಾಣಿಗಳು, ಸಪ್ಲೈಯರ್ಗಳು, ಮ್ಯಾನೇಜರ್ಗಳು ಹೋರಾಟದ ಪರವಾಗಿರ್ತಾರೆ. ಸೊ ಈ ಸೌಜನ್ಯ ಹೋರಾಟ ಇಟ್ ಇಸ್ ಅ ಸಿಂಬಲ್ ಆಫ್ ಕಾಮನ್ ಮ್ಯಾನ್ ಸ್ಟ್ರಗಲ್. ಹೀಗಾಗಿ ಇವತ್ತು ಕಾರ್ಮಿಕ ದಿನಾಚರಣೆಯ ಈ ದಿನ ಎಲ್ಲರಿಗೂ ಕೂಡ ಸೌಜನ್ಯ ಸಮಿತಿಯ ಪರವಾಗಿ, ಸೌಜನ್ಯ ಹೋರಾಟದ ಪರವಾಗಿ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಎಸ್ ಸರ್, ಈಗ ಭಟ್ರೆ, ನನಗೊಂದು ಏನು ಅನಿಸ್ತಾ ಇದೆ ಅಂದರೆ, ಈಗ ಮಾಧ್ಯಮಗಳ ವರದಿಗಳನ್ನು ನೀವು ನೋಡಿರ್ತೀವಿ, ಬುರುಡೆ ಗ್ಯಾಂಗ್ ಅನ್ನೋ ಥರದ್ದು ಟೈಟ್ಲ್ಗಳನ್ನು, ತರಹೇವಾರಿ ಟೈಟ್ಲ್ಗಳನ್ನು. ಈಗ ಬುರುಡೆ ಗ್ಯಾಂಗ್ ಯಾವುದು ಅನ್ನೋದನ್ನು ಈಗ ಮಾಧ್ಯಮಗಳು ಬಹಿರಂಗಪಡಿಸ್ತವ. ಒಂದು ಭಾಳ ಮುಖ್ಯವಾಗಿ ತಾವು ಈ ಸುಪ್ರೀಂ ಕೋರ್ಟ್ನ ಏನು ವಿಚಾರಣೆ ಬಂತು, ಆ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂತು? ಅದು ಬಂದಿಲ್ಲ. ಸೊ ಒಂದೆರಡು ಪ್ರಮುಖ ಪತ್ರಿಕೆಗಳಲ್ಲಿ ಬಂತು, ಆದರೆ TV ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಈ ಸುದ್ದಿಯನ್ನು ಒಂದು ಸ್ಕ್ರೋಲ್ ಕೂಡ ನೋಡಲಿಲ್ಲ, ಸ್ಕ್ರೋಲ್ ಕೂಡ ಕೊಟ್ಟಿಲ್ಲ. ಸೊ ಅದರ ಜೊತೆಗೆ ಇಂಥ ಹೋರಾಟಗಳಲ್ಲಿ ಏನಾಗುತ್ತೆ ಅಂದರೆ, ಹೋರಾಟದ ಪರವಾಗಿರುವವರು ಇರ್ತಾರೆ, ವಿರೋಧವಾಗಿ ಇರ್ತಾರೆ. ಮತ್ತು ಎಲ್ಲ ಹೋರಾಟವು 100ಕ್ಕೆ 100ರಷ್ಟು ಸರಿಯಾಗಿರುತ್ತೆ ಅಂತಲೂ ಇಲ್ಲ. ಹೋರಾಟ ಕೆಲವೊಮ್ಮೆ ದಾರಿ ತಪ್ತವೆ, ಏನೊಂದು ಆಗ್ತವೆ, ಮತ್ತೊಂದು ಆಗ್ತವೆ. ಆದರೆ ಈ ಹೋರಾಟವನ್ನು ದಾರಿ ತಪ್ಪಿಸುವ ವಿಚಾರದಲ್ಲಿ, ಆ ಕೆಲಸದಲ್ಲಿ ಮಾಧ್ಯಮಗಳಿಗೂ ನಿರತವಾಗಿದ್ದು ಅನ್ನೋದು ಭಾಳ ಮುಖ್ಯವಾದದ್ದು ಅಂತ. ಸೊ ಒಟ್ಟಾರೆ ಮಾಧ್ಯಮಗಳ ಬೆಂಬಲ ಏನಾದರೂ ಈ ಹೋರಾಟಕ್ಕೆ ಇದ್ದಿದ್ರೆ ಯಾವತ್ತೂ ಈ ಹೋರಾಟ ಸಕ್ಸಸ್ ಕಾಣ್ತಾ ಇತ್ತು. ಸೊ ಅಲ್ಲ, ನ್ಯೂಟ್ರಲ್ ಆಗಿದ್ರು ಸಾಕಾಗಿತ್ತು. ನ್ಯೂಟ್ರಲ್ ಇಲ್ಲವೇ ಇಲ್ಲ. ನಾನು ಗಿರೀಶ್ ಹತ್ರ ಮಾತಾಡ್ತಾ ಹೇಳಿದೆ, ಯಾಕೆ ಅಂದರೆ ಯಾವಾಗ ನೋಡಿ ಈ ಸೌಜನ್ಯ ಪ್ರಕರಣ ಸುದ್ದಿಗಳು ಬರ್ತಾವೋ, ಆಗ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಸಿರಿಯ ಅಡ್ವರ್ಟೈಸ್ಮೆಂಟ್ ಬರೋಕ್ಕೆ ಪ್ರಾರಂಭ ಆಗ್ತದೆ. ಯಾರ್ದು ಅದು ಸಿರಿ? ಧರ್ಮಸ್ಥಳ ಗ್ರಾಮೋದ್ಯೋಗ ಅವರದ್ದು. ಅವರು ಇದ್ದಕ್ಕಿದ್ದ ಹಾಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇನ್ ಪ್ರೈಮ್ ನ್ಯೂಸನ್ನು ಸಿರಿ ಸ್ಪಾನ್ಸರ್ಶಿಪ್ಪು, ಎಲ್ಲ ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ಪು, ಅಲ್ಲೇ ಸುದ್ದಿಯನ್ನು ಖರೀದಿಸುವ ಒಂದು ಯತ್ನ ಪ್ರಾರಂಭ ಆಗುತ್ತೆ.
ಅಂತ. ಆಯ್ತಾ? ಅದಾದ ಮೇಲೆ ಈಗಿಲ್ಲ ನೋಡಿ, ಈಗ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಏನು ಮತ್ತೆ ಶುರುವಾಗುತ್ತೆ. ಅಂದರೆ ಇಡೀ ಇದರಲ್ಲಿ ಏನು ಗೊತ್ತಾ ನಿಮಗೆ, ಒಂದು ರಾಜಕಾರಣಿಗಳು, ಇನ್ನೊಂದು ಕಡೆ ಮಾಧ್ಯಮ, ಇದೊಂದು ವಿಷ ಸರ್ಕಲ್ ಇದು. ಇವ್ರು ಎಲ್ಲವೂ ಸೇರಿ ಒಂದು ಹೆಣ್ಣು ಮಗುವಿನ ಸಾವನ್ನು, ನನಗೆ ಇವತ್ತು ಕೂಡ ನಾವು ನಿನ್ನೆ ಮನೆ ಮಾತಾಡಿದೆ, ಆ ಚಿತ್ರವನ್ನು ನೋಡಿದರೆ ಸಾಕು. ಹೌದು, ನಾನು ನೋಡಿದ್ದೀನಿ ಆ ಫೋಟೋ ನೋಡಿದರೆ ಯುಸಿ, ನಾವು ಹೆಣ್ಮಕ್ಳು ಇದ್ದವರು ಮನೆಯಲ್ಲಿ ನಮ್ಗೆ ಗೊತ್ತಿರೋರು, ನಮ್ಮ ನೋವು ತಡ್ಕೊಳಕ್ಕಾಗಲ್ಲ ನಮಗೆ. ಎಸ್ ಬರ್ತೀನಿ ಸರ್. ಈಗ ಗಿರೀಶ್ ಅವರು, ನೀವು ಒಂದು ಸರ್ಕಾರಿ ಅಧಿಕಾರಿ ಆಗಿದ್ದಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥವ್ರು, ನಿಮ್ಮ ಒಂದು ಕ್ರಾಂತಿಕಾರಿ ಯೋಜನೆಯಿಂದ ಡಿಪಾರ್ಟ್ಮೆಂಟ್ ಹೊರಗೆ ಬಂದ್ರಿ, ರಾಜಕೀಯಕ್ಕೆ ಧುಮುಕಿದ್ರಿ. ರಾಜಕೀಯದ ನಂತರ ಈ ಸೌಜನ್ಯ ಪರ ಹೋರಾಟಕ್ಕೆ ನೀವು ಧುಮುಕ್ಲಿಕ್ಕೆ ಏನು ನಿಮಗೆ ಪ್ರೇರಣೆ ಏನು, ಅಥವಾ ಏನು ಅದೊಂದು ರೀಸನ್ ಏನಂತ ಏನಾದರೂ ಇವತ್ತು ಹೇಳ್ಬೋದಾ ನೀವು? ಪ್ರೇರಣೆ ಅಂದರೆ ಅದೊಂದು ಕಾಮನ್ ಸೆನ್ಸ್ ಮತ್ತು ಕಾನ್ಷಿಯಸ್ನೆಸ್ ಅಷ್ಟೇ, ಬೇರೇನಿಲ್ಲ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟರು ಸುಮಾರು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ಈ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳನ್ನೇ, ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳನ್ನೇ ಮುಂದಿಟ್ಟು ಇದ್ರದ್ದು ದಾರಿ ತಪ್ಪಿಸ್ತಾ ಇದ್ರು. ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ನಾನು ನೋಡಿದೆ. ನನಗನ್ನಿಸ್ತು ಇದು ಏನಿದು ಇರ್ಬೋದು ಅಂತ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಫಸ್ಟ್ ನಾನು ಅನ್ಕೊಂಡಿದ್ದು ಸಂತೋಷ್ ರಾವನೇ ಮಾಡಿರ್ಬೋದು, ಅಕ್ವಿಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಸಾಕ್ಷಿ ಕೊರತೆಯಿಂದ ಆಗಿರ್ಬೋದು ಅಂತ. ಬಟ್ ಯಾವಾಗ ಡಾಕ್ಯುಮೆಂಟೇಶನ್ಸ್ ಎಲ್ಲ ತೆಗೆದು ನೋಡಿದಾಗ, ಆನಂತರ ಸ್ಪಾಟ್ಗೆ ವಿಸಿಟ್ ಮಾಡಿದಾಗ, ಆ ಸೀನ್ ಆಫ್ ಕ್ರೈಮ್, ಸೌಜನ್ಯಾಳ ಮೃತದೇಹ ಬಿದ್ದಂತಹ ಜಾಗವನ್ನು ಸ್ವತಃ ನಾನೇ ಹೋಗಿದ್ದೀನಿ. ಹೋಗಿ ನೋಡಿ ಪರಿಶೀಲನೆ ಮಾಡಿದಾಗ ನನಗನ್ನಿಸ್ತು ಅದು ಒಬ್ಬನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವ ಸ್ಥಳದಲ್ಲಿ ಸೌಜನ್ಯಾಳ ಮೃತದೇಹ ಬಿದ್ದಿದೆ ಅಲ್ಲಿ ಅಪರಾಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇವರು ಟಿವಿ ಚಾನೆಲ್ನಲ್ಲಿ ಡಿಬೇಟ್ನಲ್ಲಿ ಏನು ಹೇಳ್ತಾ ಇದ್ರು ಅವಾಗ, ಈಗ ಅದನ್ನು ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ನಾವು ಅದನ್ನ ಕ್ಲಿಯರ್ ಆಗಿ ಹೇಳಿದ್ದೀವಿ, ಕಾಡಲ್ಲಿ ಬಿದ್ದಿತ್ತು, ಕಾಡಲ್ಲಿ ಬಿದ್ದಿತ್ತು. ಕಾಡಲ್ವೇ ಅಲ್ಲ, ಮುಖ್ಯ ರಸ್ತೆಯ ಪಕ್ಕನೇ. ಈಗ ಮಲ್ನಾಡಿನಲ್ಲಿ ತಾವು ಕೂಡ ನೋಡಿದಿರಿ, ಸರ್ ಕೂಡ ಮಲ್ನಾಡಿಂತನೇ ಬಂದಂಥವ್ರು. ಮಲ್ನಾಡಿನಲ್ಲಿ ರಸ್ತೆ ಪಕ್ಕನೇ ಕಾಡು ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ರಸ್ತೆ ಕಾಡಲ್ಲ. ಇವರು ಆ ಜಾಗ ಮಣ್ಣಸಂಕ, ಸ್ನಾನಘಟ್ಟ ಅಂತ ಹೇಳಿದರು. ಎಲ್ಲಿಯೂ ಕೂಡ ಶಾಂತಿವನದ ಎದುರುಗಡೆ ಅಂತ ಹೇಳಲಿಲ್ಲ. ಅದು ಬಿದ್ದಿರೋದೇ ಶಾಂತಿವನದ ಎದುರುಗಡೆ. ಶಾಂತಿವನದಿಂದ ಜಸ್ಟ್ 20 to 25 ಫೀಟ್ ಅಷ್ಟೇ. ಇಷ್ಟೇ. ಶಾಂತಿವನ ಯಾರ್ದು? ಇವ್ರದೇ, ದೇವಸ್ಥಾನದ ಅಧಿಕಾರಿಗಳದ್ದು, ಆಫೀಸರ್ಸ್ ಆಫ್ ಟೆಂಪಲ್. ಅದ್ರ ಜೊತೆಗೆ ಅದರ ಲ್ಯಾಂಡ್ ಕೂಡ ಅದು ಕಾಂಟ್ರವರ್ಸಿಯಲ್, ಅದು ಕೂಡ ಕಾಂಟ್ರವರ್ಸಿಯಲ್, ಅವರದೇ ಜಾಗೆ ಸರ್. ಬಟ್ ಎಲ್ಲಿಯೂ ಕೂಡ ಯಾವುದೇ ಚಾರ್ಜ್ ಶೀಟ್ನಲ್ಲಿ, FIR ಕಾಲಮ್ನಲ್ಲಿ ನೋಡಿ, ಪ್ಲೇಸ್ ಆಫ್ ಅಫೆನ್ಸ್ ಹಾಕ್ತಾರೆ. ಏನಂತ? ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಅಂತ ಹಾಕ್ತಾರೆ, ಸ್ನಾನಘಟ್ಟ. ಆ್ಯಂಡ್ 12 ಕಿಲೋಮೀಟರ್ಸ್ ಅವೇ ಫ್ರಮ್ ಬೆಳ್ತಂಗಡಿ ಅಂತ ಹಾಕ್ತಾರೆ. ಯಾರಾದರೂ ಹಾಕ್ತಾರೆ FIRನಲ್ಲಿ? ನೀವು FIR, ದಟ್ ಈಸ್ ಇನಫ್ ಟು ಅಂಡರ್ಸ್ಟ್ಯಾಂಡ್. ಯಾವುದೇ ಸೆಕ್ಷುವಲ್ ಅಫೆನ್ಸ್ ಇದ್ದಾಗ, ವೆನ್ ದ ವಿಕ್ಟಿಮ್ ಈಸ್ ಅ ಮೈನರ್ ಗರ್ಲ್, ಅವಾಗ ತಾಯಿಯಿಂದ ಕಂಪ್ಲೇಂಟ್ ತಗೋಬೇಕು. ಮದರ್ ಶುಡ್ ಬಿಕಮ್ ದ ಕಂಪ್ಲೇನೆಂಟ್. ಇಲ್ಲಿ ಯಾವುದೇ ಹಂತದಲ್ಲಿಯೂ ಕೂಡ ಲೋಕಲ್ ಪೊಲೀಸ್, CID ತನಿಖೆ, CBI ಎಲ್ಲಿಯೂ ಕೂಡ ತಾಯಿಯ ಒಂದೇ ಒಂದು ಹೇಳಿಕೆಯನ್ನ ತೆಗೆದುಕೊಳ್ಳುವುದಿಲ್ಲ. ಅಲ್ಲ, ಅದ್ರ ಜೊತೆಗೆ ಶಾಂತಿವನದ ಹೆಸರನ್ನು ಹಾಕಿದ್ರೆ, ನೀವು ಪೊಲೀಸ್ ಆಫೀಸರ್ ಆಗಿದ್ದವರು, ಸೊ ನೀವು ಕ್ರಿಮಿನಲ್ ಇದ್ರ ಪ್ರಕಾರ ಶಾಂತಿವನದ ಹೆಸರು ಹಾಕಿದ್ರೆ, ಶಾಂತಿವನದ ಓನರ್ ಯಾರೋ ಶುಡ್ ಬಿ ಸಮನ್ ಮಾಡಬೇಕು. ಆ ಕಾರಣಕ್ಕೆ ಅವರು ಶಾಂತಿವನದ ಹೆಸರು ಹಾಕಿಲ್ಲ. ಶಾಂತಿವನದ ಹೆಸರು ಹಾಕಿದ್ರೆ ಶಾಂತಿವನದ ಓನರಿಗೆ ಅಶಾಂತಿ ಆಗುತ್ತೆ ಅಂತ ನೋಡಿ. ವಾಟ್ ಲಾಸ್ ಇಸ್ ಪ್ಲೇಸ್ ಆಫ್ ಅಫೆನ್ಸ್ ನಿಯರೆಸ್ಟ್. ಸರ್, ಒಂದು ಎಕ್ಸಾಂಪಲ್ ಕೊಡ್ತೇನೆ, ವೆರಿ ಸಿಂಪಲ್ ಎಕ್ಸಾಂಪಲ್. ದರ್ಶನ್ ಕೇಸ್ ಏನಿದೆಯಲ್ಲ, ಆ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿದವ್ರು ಯಾರು? ಅದರ ಎದುರುಗಡೆ ಇರತಕ್ಕಂತಹ ಬಿಲ್ಡಿಂಗ್ ಅನ್ನ ಮಾಲೀಕ. ಸರ್, ಎರಡಕ್ಕೂ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಕೇಸ್ನಲ್ಲಿ ಏನು ಡೆಡ್ ಬಾಡಿ ಬಿದ್ದಿತ್ತಲ್ಲ, ಆ ಮೃತದೇಹ ಮತ್ತು ಬಿಲ್ಡಿಂಗಿಗೆ ಏನು ಡಿಫ್ರೆನ್ಸ್, ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ, ಅಷ್ಟು ಅದಕ್ಕಿಂತನೂ ಕಡಿಮೆ ಡಿಫ್ರೆನ್ಸ್ ಇದೆ ಇದರಲ್ಲಿ. ಸೌಜನ್ಯ ಡೆಡ್ ಬಾಡಿ ಬಿದ್ದಿದ್ದು ಮತ್ತು ಶಾಂತಿವನಕ್ಕೆ. ಆದ್ರೆ ಶಾಂತಿವನದ ಓನರ್ನು ಕರೀಲಿಲ್ಲ. ಓನರ್ ಬಿಡಿ ಹೋಗ್ಲಿ, ಸೆಕ್ಯೂರಿಟಿ ಗಾರ್ಡನ್ ಕೂಡ ಕರೆದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ರಿಕಾರ್ಡೆಡ್ ಇನ್ ದಿ CBI ಇನ್ವೆಸ್ಟಿಗೇಷನ್, ರೆಕಾರ್ಡ್ ಆಗಿದೆ, ಕರೆದಿಲ್ಲ ಅಂತ. ಸರ್, ಇಷ್ಟೆಲ್ಲ ಇದರಲ್ಲಿ ಕಾನೂನಿನಲ್ಲಿ ಅಥವಾ ಈ ಪ್ರೊಸೀಜರ್ ಲ್ಯಾಬ್ಸ್ ಇವ್ರ ತನಿಖೆಯಲ್ಲಿ ಇಷ್ಟೆಲ್ಲ ದೋಷಾರೋಪಣೆ ಎಲ್ಲ ಇದ್ರೂ ಕೂಡ, ದೋಷಗಳಿದ್ರೂ ಕೂಡ ಸರ್, ನೀವು ಇದನ್ನ ತಾರ್ಕಿಕವಾಗಿ ತೆಗೆದುಕೊಳ್ಳದೆ ಈ ಬುರುಡೆ ಅನ್ನೋ ಒಂದು ಈ ಥರದೊಂದು ಯಾಕೆ ಇದು ಸೃಷ್ಟಿ ಆಯ್ತು ಇಲ್ಲಿ? ಈಗ ಬುರುಡೆಯನ್ನು ಯಾರು ಸೃಷ್ಟಿ ಮಾಡಿದ್ದಲ್ಲ ಸರ್. ಬುರುಡೆ ಅಂದರೆ ನಾನು ಕೇಳೋದು, ಅದು ಜೀವಂತ ಇರೋ ಮನುಷ್ಯಂದಲ್ವಾ? ಅದೇನು ಫೈಬರ್ದ? ಅದು
ಇವರು ಬುರುಡೆ ಕೇಸ್ ಅಂತಾರಲ್ಲ, ವಾಟ್ ಈಸ್ ಬುರುಡೆ? ಬುರುಡೆ ಅಂದ್ರೆ ಇಟ್ಸ್ ಅ ಸ್ಕಲ್ ಆಫ್ ಒನ್ಸ್ ಅಪಾನ್ ಅ ಟೈಮ್ ಆಫ್ ಅ ಲಿವಿಂಗ್ ಮ್ಯಾನ್. ಹೌದು. ಹಾಗಿದ್ರೆ ಅಲ್ಲಿ ಬುರುಡೆ ತೆಗೆದುಕೊಂಡು ಬಂದಿದ್ದು ಕೂಡ ಆ ಬಂಗ್ಲೆ ಗುಡ್ಡೆನೆ. ಅದು ಸ್ಮಶಾನ ಗುಡ್ಡ ಅಂತ ಅನ್ನೋ ತರದ್ದು ಹೇಳಿಕೆಗಳು ಬಂದು ಅವರಿಂದ. ಸರ್, ನಾನು ಕೇಳೋದು ಬಂಗ್ಲೆ ಗುಡ್ಡೆಯಲ್ಲಿನೇ ತೆಗೆದುಕೊಂಡು ಬಂದಿದ್ದು ಅಂತ ಚಿನ್ನಯ್ಯ ಹೇಳಿದಾನೆ. ಅಂದ್ರೆ SIT ಯಲ್ಲಿ ನನ್ನ ಮುಂದೆನೆ ನನ್ನ ಪಕ್ಕದಲ್ಲಿ ಕುಂದಿಸ್ಕೊಂಡು ಕೊರಾಬರೇಷನ್ ಮಾಡ್ತಾರೆ. ಒಂದ್ ವೇಳೆ ನಾನು ಸುಳ್ಳು ಹೇಳ್ತಾ ಇದ್ರೆ, ಅವನು ಸುಳ್ಳು ಹೇಳ್ತಾ ಇದ್ರೆ ಕೊರಾಬರೇಷನ್ ಮಾಡ್ತಾರೆ. ಪಕ್ಕದಲ್ಲಿ ಕುತ್ಕೊಂಡೇನೆ ಚಿನ್ನಯ್ಯ ಹೇಳಿದಾನೆ, ಹೌದು ನಾನೇ ಅದನ್ನ ತೋರಿಸಿದ್ದು, ಗಿರೀಶ್ ಸರ್ಗೆ ನಾನೇ ಕರ್ಕೊಂಡು ಹೋಗಿ ತೋರಿಸಿದ್ದು ಅಂತ ಅವನೇ ಹೇಳಿದಾನೆ. ಸೊ ಆ ಬುರುಡೆಗೆ ಬೆಲೆ ಇಲ್ವಾ? ಹೆಂಗೆ ಬಂತು ಅನ್ನೋದು ಇದನ್ನಿಲ್ಲ. ಅಲ್ಲಲ್ಲ, ಆದರೆ ಗಿರೀಶ್ ಆಗಿದ್ದೇನು ಅಂದರೆ ಇಡೀ ಪ್ರಕರಣ ಇದೆಯಲ್ಲ, ಅದು ಒಂದು ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಿಸಿದ ಪ್ರಕರಣ. ಹೌದು. Am I right, sir? Yes, exactly. Yes, right. Exactly. Perfect. ಆ ಹೆಣಹೂತ ಪ್ರಕರಣ ಮತ್ತು ಹೆಣ ಸಾಗಾಟ ಮಾಡಿದ ಪ್ರಕರಣ ಇಡೀ ಕಾನ್ಸಂಟ್ರೇಷನ್ ಬುರುಡೆಗೆ ಹೋಗಿ ಸಿಕ್ಕಾಕಬಿಟ್ಟು ಅಲ್ಲ ಮುಖ್ಯ ಅದರಲ್ಲಿ ಮಾಧ್ಯಮದ ಪಾತ್ರ ಇರ್ಬೋದು, ಇನ್ನೊಬ್ಬರ ಪಾತ್ರ, ಐ ಡೋಂಟ್ ಡಿನೈ ದ್ಯಾಟ್. ಬಟ್ ದ ಥಿಂಗ್ ಈಸ್, ಬುರುಡೆ ಅನ್ನುವುದೇ ಮುಖ್ಯ ಆಗುವ ಮೂಲಕ ಇಡೀ ಆ ಪ್ರಕರಣ ಇದೆಯಲ್ಲ, ಸೊ ಆ ಕ್ರೈಮ್ ಇದೆಯಲ್ಲ, ಕ್ರೈಮ್ ನ ಮಹತ್ವ ಕಮ್ಮಿ ಆಯ್ತಾ ಸರ್, ಇದಾಯ್ತಾ? ಈಗ ನೋಡಿ, SIT 1,000 ಪುಟದ ವರದಿಯನ್ನ ಸರ್ಕಾರ ಕೊಟ್ಟಿದೆ. ಅದರಲ್ಲಿ ಅಧಿಕೃತವಾಗಿನೇ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಟೋಟಲಿ ದೇ ಹ್ಯಾವ್ ಕಲೆಕ್ಟೆಡ್ ಮೋರ್ ದೆನ್ 1,000 ಹ್ಯೂಮನ್ ಸ್ಕೆಲೆಟಲ್ ರಿಮೇನ್ಸ್. 1,000ಕ್ಕಿಂತನೂ ಅಧಿಕ ಸ್ಕೆಲೆಟಲ್ ರಿಮೇನ್ಗಳನ್ನ FS ಅಲ್ಲಿ ಕೊಟ್ಟಿದ್ದಾರೆ ಅವರು. ಇಸ್ ಇಟ್ ಸಣ್ಣ ವಿಷಯನ ಇದು ಸರ್? ಅದು ಎಲ್ಲಿಂದ? ರಿಸರ್ವ್ ಫಾರೆಸ್ಟ್ ಇಂದ. ಸ್ಮಶಾನ ಅಲ್ಲ, ಸ್ಮಶಾನದಾದ್ರೆ ನೀವು ಏನಾದ್ರೂ ಅಲ್ಲ, ಸ್ಮಶಾನ ಆದ್ರೂ ಧರ್ಮಸ್ಥಳ ಅಂತ ಗ್ರಾಮದಲ್ಲಿ 1,000 ಅಸ್ಥಿ ಪಂಜರಗಳ ಅಂಶಗಳು ಹೆಂಗ್ ಪತ್ತೆ ಆಗಲಿ ಸಾಧ್ಯ? ರಿಸರ್ವ್ ಫಾರೆಸ್ಟ್ ಅಲ್ಲಿ 1,000 ಹ್ಯೂಮನ್ ಸ್ಕೆಲೆಟಲ್ ರಿಮೇನ್ಸ್ ಸಿಗುತ್ತೆ. ಮತ್ತು SIT ಅದನ್ನ ಅಧಿಕೃತವಾಗಿ ಒಂದು ವರದಿ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಶಾಲಿನಿ ರಜನೀಶ್ ಅವ್ರ ಕೈಯಲ್ಲಿ. ಹೌದು. ಈ ಯಾಕೆ ಬಿಡುಗಡೆ ಮಾಡ್ತಾರೆ? ನಾವು ಅದನ್ನ ಕೇಳ್ತಾ ಇದೀನಿ ನಾನು. ಮಾಡ್ಬೇಕಲ್ಲ ಸರ್? ಈಗ 4 ಮಂಗಗಳ ಸತ್ರೆ ವರದಿ ಆಗುತ್ತಾ ಇಲ್ಲ ಸರ್? ಮಲೆನಾಡಲ್ಲಿ ನಾನು ನೋಡಿದೀನಿ, ನಂದು ತೋಟ ಇದೆ, 4 ಮಂಗಗಳ ಸತ್ರೆ ದೊಡ್ಡದು, ಅಯ್ಯೋ ಕೊಂದ್ರು ಅಂತ ಹೇಳಿ ಮಾಡ್ಬೇಕು. 1,000ಕ್ಕಿಂತ ಹೆಚ್ಚಿಗೆ ಅಸ್ಥಿ ಪಂಜರಗಳ ಅಂಶಗಳು ಇವ್ರಿಗೆ ಸಿಕ್ಕಿದಾವೆ ಅಂದ್ರೆ ಸಣ್ಣ ವಿಷಯನೇ ಅಲ್ಲ ಇದು. ಆಮೇಲೆ ಅಲ್ಲಲ್ಲ, ನಿಮ್ ಪ್ರಕಾರ ಶಾಲಿನಿ ರಜನೀಶ್ ಅವರು ಯಾಕೆ ಆ ವರದಿಯನ್ನ ಪ್ರಕರಣ ಸರ್ಕಾರ ಯಾಕೆ ಮುಚ್ಚಿದೆ? ಅದು ಸರ್ಕಾರದ ಉತ್ತರ ಕೊಡಬೇಕಲ್ಲ ಸರ್. ಈಗ ಅದಕ್ಕೆ ನಿಮ್ಗೇನು ಅನ್ಸುತ್ತೆ? ಅಲ್ಲ ಸರ್, ಈಗ ಸರ್ಕಾರ ಸರ್ ಬಹಳ ಇಂಟ್ರೆಸ್ಟ್ ಪಟ್ಟು ಅದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆ ನಡೀಲಿ ಅಂತ ಹೇಳ್ಬಿಟ್ಟು SIT ಮಾಡಿದ್ದಾರೆ ಸರ್. ಅದ್ ಮಾಡಿದ್ಮೇಲೆ ಅವ್ರಿಗೆ ಏನಾದ್ರು ಒತ್ತಡಗಳು ಅದು ಇದು ಕಾರಣದಿಂದ ಅವ್ರೇನಾದ್ರು ಹಿಂಜರಿದ್ರು ಅಂತನಾ, ಅಥವಾ ತನಿಖೆ ನಡೆಯೋ ಸಮಯದಲ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಓಕೆ ಇಲ್ಲ ಅದೊಂದು ಏನು ಷಡ್ಯಂತ್ರ ಅನ್ನೋ ತರದ ಶಬ್ದಗಳನ್ನು ಅವರೇ ಹೇಳ್ಬಿಟ್ರು. ಇದು ತನಿಖೆ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಹಾಗಾದ್ರೆ? ಬಹಳಷ್ಟು ಪರಿಣಾಮ ಬೀರಿದೆ. ವಿಶೇಷವಾಗಿ DK ಶಿವಕುಮಾರ್ ಅವರು ಅವ್ರೊಬ್ಬರೇ ಅಲ್ಲ, ಈ BJP ಅನ್ನೋರು ಡ್ರಾಮಾ ಮಾಡಿದ್ರಲ್ಲ, ಧರ್ಮಯಾತ್ರೆ, ಅದೆಲ್ಲ ಏನಂತ ಹೇಳಿದ್ರೆ SITಯ ತನಿಖೆಯನ್ನ ಕುಗ್ಸೋದಕ್ಕೆ ಮಾಡಿದ್ರು. ನೈಜ ತನಿಖೆ ಸರ್. SIT ಯಲ್ಲಿ 2 ರೀತಿ ಸ್ಟಾರ್ಟ್ ಮಾಡಿದ್ರು ತನಿಖೆ. ಒಂದು, ಆ ಬುರುಡೆ ಎಲ್ಲಿಂದ ತಂದಿದ್ದು, ಅದ ಅವನು ನಿಜ ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ಅಂತೇಳಿ. ಆ ನಂತರ ಆಕ್ಚುಲಿ ತನಿಖೆ ಮಾಡಬೇಕಾಗಿದ್ದು ಬೇಸ್ಡ್ ಆನ್ 164 ಸ್ಟೇಟ್ಮೆಂಟ್. ನ್ಯಾಯಾಧೀಶರ ಮುಂದೆ ಏನು ಹೇಳಿಕೆ ಕೊಟ್ಟಿದ್ನಲ್ಲ ಅದ್ರ ಮೇಲೆ ತನಿಖೆ ಮಾಡಬೇಕಿತ್ತು SIT ಅವರು. ಅದನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ರು. ಅದರಲ್ಲಿ ಎಷ್ಟು ಹೆಸರು ಹೇಳಿದಾನೆ, ಎಲ್ಲೆಲ್ಲಿಂತ್ರ ಏನೇನಾಯ್ತು ಅದನ್ನ ಬಿಟ್ಟರು. ಬರೀ ಅವನನ್ನ ಕರ್ಕೊಂಡು ಬಂದಂತವ್ರಂತ ಖಂಡಿತ ನಾನು ಓಪನ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯನನ್ನ ಫಸ್ಟ್ ಅವನು ಬಂದ ನಮ್ಮ ಹತ್ರ, ಸರ್ ಇಷ್ಟು ನಾನು ಹೂತ್ ಹಾಕಿದ್ದೀನಿ ಅಂತ ಹೇಳಿದ. ಈ ಥರ ಮಾರ್ಕ್ಸ್ ಎಲ್ಲ ಬಿದ್ದಿದ್ದು ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ಕನಸು ಬೀಳ್ತಾ ಇದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದ್ದಕ್ಕೆ ಅಡ್ವೊಕೇಟ್ ಅವ್ರಿಗೆ ಭೇಟಿ ಮಾಡಿಸಿ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೀವಿ. ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗಿದ್ದೇ ಒಂದು ಅಪರಾಧ. ಅದ್ರ ಜೊತೆ ಗಿರೀಶ್, ಇದು ಈಗ ನೀವು ಇದರಲ್ಲಿ ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರಿ, ಇನ್ನೊಂದು ಹೇಳಿದ್ರಿ. ನನಗೆ ಬಂದ ಮಾಹಿತಿಯ ಪ್ರಕಾರ ಈ ವಿಚಾರವನ್ನ ನೀವು ಕಾಂಗ್ರೆಸ್ ಅಧ್ಯಕ್ಷೆಯ ಗಮನಕ್ಕೂ ತಂದಿರಿ. ರೈಟ್? ಹೌದು. ಸೋನಿಯಾ ಗಾಂಧಿ ಅವ್ರ ಗಮನಕ್ಕೆ ಎತ್ತುಕೊಂಡು ಬಂದು, ಅಂದ್ರೆ ಬಿಫೋರ್ ಅದ್ರಲ್ಲಿ ಹೇಳಿದ್ರೆ ಈ ಪ್ರಕರಣ ಏನಿದೆ, ಪ್ರಕರಣ ಹಾದಿ ತಪ್ಪುವುದಕ್ಕೆ ಇಂಥವ್ರು ಕಾರಣ, ಇಂಥವರ ಪರವಾಗಿದ್ದಾರೆ ಹೇಳಿದ್ರ ತಾವು ಸೋನಿಯಾ ಗಾಂಧಿ? ನಾನು 10 ಜನಪದಕ್ಕೆ ಹೋದಾಗ ಅಲ್ಲಿ ಮಾಧವನ್ ಸರ್ ಇದ್ರು. ಮಾಧವನ್ ಯಾರಂತ ಹೇಳಿದ್ರೆ ಬಹಳ ದೊಡ್ಡ ಹೆಸರು, ಒಳ್ಳೆ ಹೆಸರು. ಅಂದ್ರೆ ಇಡೀ ಗಾಂಧಿ ಕುಟುಂಬಕ್ಕೆ ಶ್ರೀಮತಿ ದಿವಂಗತ ಇಂದಿರಾ ಗಾಂಧೀಜಿ ಅವರು ಪ್ರಧಾನಿ ಆದಾಗಲೂ ಕೂಡ ಕಾರ್ಯದರ್ಶಿ ಆದಂತ ಮಾಧವನ್ ಇತ್ತೀಚೆಗೆ ತೀರ್ಕೊಂಡ್ರವರು.
ಅವ್ರಿಗೆ ಸಂಪೂರ್ಣ ವಿವರನ ಕೊಟ್ಟಿದ್ದೀನಿ. ಅವ್ರು ನಮಗೆ ಪ್ರಶ್ನೆ ಕೇಳಿದ್ರು, ಆಯ್ತು ನಮ್ಮ ಸರ್ಕಾರದಲ್ಲಿ ಯಾರು ಇದಕ್ಕೆ ನ್ಯಾಯದ ಪರವಾಗಿದ್ದಾರೆ, ಯಾರು ವಿರೋಧಿಸ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಅವ್ರ ಪರವಾಗಿನೇ ಮಾತಾಡ್ತಾರೆ, ನಮ್ಮ ವಿರುದ್ಧ ಎಲ್ಲ ಬಹಳ ಅವರು ಇದನ್ನ ಮಾಡ್ತಾ ಇದ್ದಾರೆ ನೇರವಾಗಿ ಹೇಳಿದ್ರು. ವಾಟ್ ವಾಸ್ ದರ್ ರಿಯಾಕ್ಷನ್? ರಿಯಾಕ್ಷನ್ ಆಯ್ತು, ನಾವು ನೋಡ್ತೀವಿ, ಮಾತಾಡ್ತೀವಿ, ಮತ್ತೆ ಈ ತರದ್ ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಅಂತ ನಮ್ಗೆ ಸಾಕಷ್ಟು ಮುಂಚೆನೆ ನಮಗೆ ಬಂದಿದೆ ಅಂತ ಹೇಳಿದ್ರು. ಅಂದ್ರೆ ಈ ಧರ್ಮೋದ್ಯಮಿಗಳು ಏನ್ ಧರ್ಮಸ್ಥಳದ ಅಧಿಕಾರಿಗಳ ಕುಟುಂಬ ಇದೆಯಲ್ಲ, ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ನಮ್ಗೆ ಈಗಾಗಲೇ, ಅದನ್ನ ನಾವು ಪರಿಶೀಲನೆ ಮಾಡಿ ಅಂದ್ರೆ ಅಂತ ಹೇಳಿದ್ರು. ಸೋನಿಯಾ ಗಾಂಧಿ ಅವರ ಮನೆಯವರೆಗೂ ಧರ್ಮಸ್ಥಳದ ವಿರುದ್ಧದ ಕಂಪ್ಲೇಂಟ್ಗಳು ಹೋಗಿವೆ. Am I right? ಖಂಡಿತ ಬಹಳ ಹೋಗಿ- ಹೋಗಿರ್ತವೆ ನಾನೇ ಸರ್. ಹೋಗಿದ್ದೀನಿ. ಬಹಳ ಹೋಗಿರ್ತವೆ. ನಾನು ಬಹಳ ಮಹೇಶ್ ಹೋಗಿದ್ದಾವೆ. ಶೆಟ್ಟಿ ತಿಮ್ಮರೋಡಿ ಅವರು ಎಲ್ಲರೂ ಸೇರಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ, ಅಂದ್ರೆ ಅವಾಗ ಇದು SIT ಫಾರ್ಮೇಶನ್ ಆಗಿದ್ದಿಲ್ಲ, ಬಟ್ ಈ ಮಾಹಿತಿ ನಮಗೆ ಅವಾಗ್ಲೇನೆ ಗೊತ್ತಿತ್ತು 2024 ಅಲ್ಲಿ. ಅವಾಗ್ಲೇನೆ ಹೇಳಿದೀವಿ ನಾವು ಇದನ್ನ. ಸರ್ ಈಗ ಅವಾಗ್ಲೇ ಹೆಂಗಾಗುತ್ತೆ ಅಂದ್ರೆ ಹೇಳಿದ್ವಿ. ಸರ್, ಈಗ ಸೌಜನ್ಯ ಪ್ರಕರಣ ಅನ್ನೋದಿದೆಯಲ್ಲ, ಈ ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಈ ಥರದ ನೂರಾರು ಪ್ರಕರಣಗಳು ಹೊರಗೆ ಬರ್ತವೆ. Yes. ಆವಾಗ ನಿಮಗೆ ಈಗ ಏನು ಹೇಳ್ತಾರಲ್ಲ, ಧರ್ಮೋದ್ಯಮಿಗಳು ಅಂತ, ಧರ್ಮಾಧಿಕಾರಿಗಳಲ್ಲ, ಧರ್ಮೋದ್ಯಮಿಗಳು. ಆ ಧರ್ಮೋದ್ಯಮಿಗಳ ಬಣ್ಣ ಬಯಲಾಗುತ್ತೆ. ಯಾಕಂದರೆ ಒಂದೇ ಒಂದು ಈ ಯಾವುದು ನೀವು ಪೊಲೀಸ್ ರೆಕಾರ್ಡ್ ಪ್ರಕಾರ 76 ಶವಗಳು ಅಂತ ಹೇಳ್ತೀರಾ. ಆ ಶವಗಳಲ್ಲಿ ಒಂದೇ ಒಂದನ್ನು ನೋಡಿ, ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿಲ್ಲ. Yes. ಅದಾದಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಲ್ಲ, ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡಿಲ್ಲ. ಹಂಗಾದ್ರೆ ಆ ಮೂರೂ ಇಲಾಖೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹದ್ದು ಬಸ್ನಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿ, ಆ ಶಕ್ತಿ ಯಾರಿಗಿರುತ್ತೆ ಅಲ್ಲಿ? ಹಾಗಾಗಿ ಬೆರಳು ಆ ಕಡೆ ಹೋಗುತ್ತೆ. ಇಲ್ಲ, ಸಂತೋಷ್ ರಾವ್ ಇರ್ತದೆ ಆ ಶಕ್ತಿ ಇರೋದು. ಇವ್ರ ಪ್ರಕಾರ ಹ. ಸಂತೋಷ್ ರಾವ್ಗೆ ಆ ಶಕ್ತಿ ಇದೆ. ಸಂತೋಷ್ ರಾವ್ಗೆ ತನಿಖೆಯನ್ನ ಹಳ್ಳ ಇಡಿಸುವಂತ SIT ಯನ್ನ ತಿರುಗಿಸುವಂತ ಶಕ್ತಿ ಸಂತೋಷ್ ರಾವ್ಗಿದೆ. CBI ವರದಿ ನೋಡಿ, ಇದು CBI ಕೊಟ್ಟಂತ ಅಲ್ಲ ಸರ್, ಈಗ complaint. ನನಗೆ ಒಂದು ಇದನ್ನ ಪ್ರಶ್ನೆ ಇದೆ, ಮುಚ್ಚಿ ಅದಾದ್ಮೇಲೆ ಅಲ್ಲಿ ಹಾಕೋ ಹೋಗ್ಬಿಡೋಣ ಶಕ್ತಿ ಸರ್. ಈಗ ಸಂತೋಷ್ CBI ವರದಿ ಹೋಗೋಣ. ಹಾ. ಈಗ ಹೆಂಗಿತ್ತು ಅಂದ್ರೆ, ನೀವು ಹೇಳ್ತಿದ್ರಿ ಸೌಜನ್ಯ ಹೋರಾಟದ ಪ್ರಾರಂಭದಿಂದ ನೀವು ಯಾವಾಗ ಎಂಟ್ರಿ ಆದ್ರೆ ಅವಾಗಿಂದ ಹೇಳ್ತೀರಿ, ನನ್ನ ಹತ್ರ ದಾಖಲೆಗಳಿದಾವೆ, ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಬಿಡುಗಡೆ ಮಾಡಿಲ್ಲ ಅಂತಲೂ ಕೆಲವೊಂದು ಟ್ರೋಲ್ಗಳು ಬರುತ್ತೆ. ಈಗ ಸುಪ್ರೀಂ ಕೋರ್ಟಿಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ ಮೇಲೆ ಆಯ್ತಾ ಸರ್, ಇಷ್ಟು ದಿನ ಯಾಕೆ ವೆಯ್ಟ್ ಮಾಡಿದ್ರಿ ಅಂತ? ಅಲ್ಲೇನೆ ಕೊಡ್ಬೇಕಲ್ಲ ಸರ್ ಅದನ್ನ. ಆಮೇಲೆ ದಾಖಲೆಗಳು ಎಕ್ಸಿಬಿಷನ್ ಅಲ್ಲಿ ಇಡಕ್ಕಿರೋದಿಲ್ಲ. ಈ ಮಾವಿನ ಮೇಳ, ಹಲಸಿನ ಮೇಳ ಅಂತ ಇರ್ತದಲ್ಲ, ದ ಡಾಕ್ಯುಮೆಂಟ್ಸ್ ಆಫ್ ಅ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸ್ ಸಾಕ್ಷಿಗಳನ್ನ ನಾವು ಮೇಳದಲ್ಲಿ ಇಡಕ್ಕಾಗಲ್ಲ. ಅದನ್ನ ಮಾನ್ಯ ನ್ಯಾಯಾಲಯಕ್ಕೆ ಮುಚ್ಚಿದ ಲಕೋಟೆಯಲ್ಲಿನೇ ಕೊಡಬೇಕು. ಹಾಗಾದ್ರೆ ಈ ಗಿರೀಶ್ ಅವ್ರದ್ದು ಏನಿತ್ತು, ಯಾವ ಥರದಿತ್ತು ಅಂದರೆ, ಯಾವುದೇ ತನಿಖಾ ಸಂಸ್ಥೆಗಳು ಬೇಕಾದ್ರೆ ದಾಖಲೆಗಳನ್ನು ಪರಿಶೀಲಿಸಲಿ, ಆದರೆ ಅದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಥ್ರೂನೇ ಬರಲಿ ಅನ್ನೋಂಥದ್ದು. ಎಸ್, ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ನೋಡಿ, ಇಲ್ಲಿ ಮೊನ್ನೆನೂ ಕೂಡ ಒಂದು ವಿಡಿಯೋ ಪೂರ್ತಿ ನೋಡಿ, ವಾದ ವಿವಾದ ಯಾಕೆ ಅವರು ಪ್ರೊಟೆಕ್ಷನ್ ಕೊಟ್ಟರು ಅಂತ ಹೇಳಿದ್ರೆ, ಆಲ್ರೆಡಿ ಮುಂಚೆ ಇದ್ದಂತ ಸಾಕ್ಷಿಗಳು ಕೂಡ ಸತ್ತು ಹೋಗಿದ್ದಾರೆ. ಎಷ್ಟು ಜನ ಸಂಶಯಾಸ್ಪದ. ಸಾಕ್ಷಿಗಳು ಹೋಗಿದ್ದಾರೆ? ಎಷ್ಟು ಜನ ಸಾಕ್ಷಿ? ಒಟ್ಟು ಟೋಟಲ್ 7 ಜನ ಸತ್ತಿದ್ದಾರೆ. ಆನ್ ರೆಕಾರ್ಡ್ ಚಾರ್ಜ್ ಶೀಟೆಡ್ ವಿಟ್ನೆಸಸ್ 3 ಜನ ಸತ್ತಿದ್ದಾರೆ. ಉಳಿದಂತಹ 4 ಜನರನ್ನ ಮಾಡ್ಲೇಬೇಕಾಗಿತ್ತು. ಅವರು ಬಂದು ಹೇಳಿಕೆ ಕೊಡ್ತಾರೆ, ನಾನ್ ನೋಡಿದೀನಿ. ಅಂದ್ರೆ ನಿಮ್ಗನ್ಸುವಾಗೆ ಈ ಸಾಕ್ಷ್ಯಗಳನ್ನ ಮುಗಿಸುವ, ಹಾ. ಅವರ ಇಲ್ಲದಂತೆ ಮಾಡುವುದರ ಹಿಂದೂ ಒಂದು ಪಿತೂರಿದೆ. Am I right? ಖಂಡಿತ ದೊಡ್ಡ ಷಡ್ಯಂತ್ರ ಇದೆ. ಯಾರಾದ್ರೂ ಸ್ವಲ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಆಮಿಷ ಆದ್ರೂ ಹುಡ್ತಾರೆ, ಇಲ್ಲ ಅಂತಂದ್ರೆ ಅವ್ರನ್ನ ಕೊಂದಾದ್ರೂ ಹಾಕ್ತಾರೆ. ಎರಡೇ ಮಾಡೋದು ಅವರು. ವೇದವಲ್ಲಿ ಪ್ರಕರಣದಲ್ಲಿ ಒಂದು ಚಿಕ್ಕ ಹುಡುಗಿನ ಕೊಂದ್ರು. ಆ ಟೀಚರ್ ಸಾಯ್ತಾ ಇದೆ ಅಂತ ನೋಡಿದ್ದನ್ನ, ಬೆಂಕಿ ಹಚ್ಚಿದ್ ನೋಡಿದ್ದನ್ನ, ಟ್ಯೂಷನ್ ಬರ್ತಾ ಇದ್ದಂತ ಒಂದು ಹುಡುಗಿ ನೋಡ್ತು, ಮಗು. ಆ ಮಗುನ್ನು ಕೊಂದು ಬಾವಿಯಲ್ಲಿ ಹಾಕಿದ್ರು, ವೇದವಲ್ಲಿ ಟೀಚರ್ ಕೇಸಲ್ಲಿ. ಸೊ ಯಾರನ್ನು ಬಿಡಲ್ಲ ಅವರು. ಈ ವಿಷಯನ ನಾವು ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಾಗ ಮೊನ್ನೆ, ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನ ನೋಡಿ. ಅದರಲ್ಲಿ ಆವಾಗ ಅವ್ರಿಗೆ ಇದನ್ನಾಯ್ತು, ಮತ್ತೆ ಒಂದಿಷ್ಟು ದಾಖಲೆಗಳ ಮನವರಿಕೆ ಆಯ್ತು ಕೋರ್ಟ್. ಆ ಲಕೋಟೆಯಲ್ಲಿ ಏನೇನು ಅರ್ಜಿದಾರರು ಕೊಟ್ಟಿದ್ರಲ್ಲ, ಅದನ್ನ ನೋಡಿ ಮನವರಿಕೆ ಆಗಿದೆ. ಸುಪ್ರೀಂ ಕೋರ್ಟ್ ಸುಮ್ಮನೆ ಹಂಗೆ ಮಾಡಲ್ಲ ಸರ್, ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಅದು ಮೊನ್ನೆ ಒಂದನೇ ದಿನಾನೇ ಕೊಟ್ಟಿದ್ದಲ್ಲ, ಅದಕ್ಕಿಂತ 6 months ಬ್ಯಾಕ್ ವಿತ್ ಅನಕ್ಷರ್ಸ್ ಸಬ್ಮಿಟ್ ಮಾಡಿದ್ದಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿರ್ತಾರೆ. ಹಿಂಗಾಗಿ ನನ್ನ ದಾಖಲೆ ಬಗ್ಗೆ ನಾನು ಹೇಳೋದ್ರ ಬಗ್ಗೆ ಬರೋದಾದ್ರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ, TV ಚಾನಲ್ನಲ್ಲಿ ವಾದ ವಿವಾದ ಮಾಡಿ ಗೆಲ್ಲೋದು ನನ್ನ ಉದ್ದೇಶ ಅಲ್ಲ. ಹೌದಾ? ಆ ದಾಖಲೆಗಳನ್ನ ನಾನು ತೋರಿಸ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಡೇನೆ ಕೌಂಟರ್ ಸ್ಟಾರ್ಟ್ ಮಾಡ್ತಾರೆ. ಚಿನ್ನಯ್ಯ ಸಾಕ್ಷಿ ತಾನೆ, ಹಾಳು ಮಾಡಿದ್ರೆ ತಾನೆ ಅವನ್ನ. ಕಂಪ್ಲೀಟ್ ಏನು ಇದನ್ನಾಗಿಲ್ಲ, ಅದು ಸ್ಟಿಲ್. ಅಲ್ಲ, ನೀವು ಒದಗಿಸಿರುವ ಸಾಕ್ಷಿಗಳಲ್ಲಿ ಗಿರೀಶ್, ಬಹಳ ಮುಖ್ಯವಾದ್ದು ಹೇಳಬಹುದಾದ್ದು, ಯಾವ ಸಾಕ್ಷಿಗಳನ್ನ ತಾವು ನ್ಯಾಯಾಲಯಕ್ಕೆ ಒದಗಿಸಿದಿರಿ, ಆ ಸಾಕ್ಷಿಗಳು ಅವ್ರು ಕನ್ವಿನ್ಸ್ ಆಗೋದಕ್ಕೆ, ಯು ವಿಲ್ ಹ್ಯಾವ್ ಟು ಕನ್ವಿನ್ಸ್ ದ ಕೋರ್ಟ್. ಆಮ್ ಐ ರೈಟ್? ಸೊ ನೀವು ಕೊಟ್ಟಂತ ಸಾಕ್ಷಿಗಳು ಯಾವುದು ನ್ಯಾಯಾಲಯ ಕನ್ವಿನ್ಸ್ ಆಗುವುದಕ್ಕೆ ಕಾರಣ ಆಯಿತು? ತನಿಖೆ ಸರಿಯಾಗಿ ನಡೆದಿಲ್ಲ ಅನ್ನೋದು ಒಂದು. ಯಾಕಂದ್ರೆ ಪೊಲೀಸರೇ ಅದನ್ನ ಮುಚ್ಚಿ ಹಾಕಿದ್ದಾರೆ. ಹೌದು ಸರ್, ವ್ಯತಿರಿಕ್ತ ವರದಿಗಳು. ಬರೀ ವರದಿ ಒಂದೇ ಅಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸೌಜನ್ಯಳ
ಮೃತದೇಹ ಬಿದ್ದಂಥ ಸ್ಥಳ ಇದೆಯಲ್ಲ, ಅದರಲ್ಲಿ 2 ಫೋಟೋಗಳಿದೆ. 2 ಫೋಟೋಗಳಿದೆ ಆಫ್ ಅ ಸೇಮ್ ಸೀನ್ ಆಫ್ ಕ್ರೈಮ್. ಮೃತದೇಹ ಅದೇ ಅಲ್ಲಿ 2 ಫೋಟೋಗಳು ಇವರು ತೆಗೆದಿರ್ತಾರೆ. ಅದು ನಮ್ಮ ಕೈಯಲ್ಲಿ ಸಿಕ್ಕಿದೆ. ಒಂದರಲ್ಲಿ ಚೀಟಿ ಇದೆ, ಇಷ್ಟೇ ಸಣ್ಣದು ಚಿಕ್ಕದು ಚೀಟಿ ಇದೆ. ಇನ್ನೊಂದು ಫೋಟೋದಲ್ಲಿ ಆ ಚೀಟಿ ಇಲ್ಲ. ಆ ಚೀಟಿ ಯಾವುದು ಅಂತ ಹೇಳಿದರೆ, ಸೌಜನ್ಯ ಮಿಸ್ಸಿಂಗ್ ಆಗಿದ್ದು 9/10/2012, 9ನೇ ತಾರೀಕು. 9ನೇ ತಾರೀಕಿಗೆ ಮಿಸ್ಸಿಂಗ್ ಆದ ನಂತರ ಇವರೆಲ್ಲರೂ ಕೂಡ ಆ ಧರ್ಮದ ಅಧಿಕಾರಿಗಳ ಮನೆಗೆ ಹೋಗ್ತಾರೆ. ಸಿಕ್ಕಿಲ್ಲ ಅಂದ್ಕೊಳ್ಳಿ, ಸಹಜವಾಗಿ ದಣಿಗಳ ಮನೆಗೆ ಹೋಗಿ ನೋವು ದುಃಖ ತೋಡ್ಕೊಳ್ಳೋದು, ಆತಂಕ ತೋಡ್ಕೊಳ್ಳೋದು ಸಹಜವಾಗಿ ಅಲ್ಲಿನ ಪದ್ಧತಿ. ಇವ್ರು ಹೋದಾಗ ಅವ್ರು ಏನೋ ಸ್ವಲ್ಪ ಅದು ಇದು ಕೇಳ್ತಾರೆ. ಇವರು ಆಶ್ವಾಸನೆ ಕೊಟ್ಟು ಮನೆಗೆ ಬರೋ ಹೊತ್ತಿಗೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಸೌಜನ್ಯ ಸ್ಟಡಿ ರೂಮ್ನಲ್ಲಿ ಬಂದು ಅವಳ ನೋಟ್ಬುಕ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಚೆಕ್ ಮಾಡಿ ಒಂದು ನೋಟ್ಬುಕ್ಕಿನ ಚೀಟಿ ಹರಿತಾನೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್. ಹರಿದು ಜೋಬೊಳಗೆ ಇಟ್ಕೊತಾನೆ. ಅವಾಗ ಹಿಂದಿಂತರ ಪುರಂದರ್ ಗೌಡ್ರು ಅಂದರೆ ಸೌಜನ್ಯಾಳ ಮಾವ, ಅವರು ಅದೇ ಮನೆಯಲ್ಲೇ ಇರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ, ಯಾಕೆ ಕರಿತಾ ಇದ್ರಿ ಇದನ್ನು? ಇಲ್ಲಪ್ಪ, ಇದರಲ್ಲಿ ಒಂದಿಷ್ಟು ನಂಬರ್ ಇದೆ, ನಮ್ಗೆ ಬೇಕಾಗುತ್ತೆ ಇದು ಅಂತೇಳಿ ಇಟ್ಕೊತಾನೆ. ಸರ್, ಅದು ಸೌಜನ್ಯಾಳ ಅತ್ತೆ ಮಾವನ ನಂಬರು. ಸೌಜನ್ಯ ಹೋಗ್ಬೇಕಾದ್ರೆ ಪ್ರೇಮ ಅಂತ ಅದ್ರ ಹೆಸರು. ಇದರಲ್ಲಿ ಕೂಡ ಬಂದಿದೆ, ಎನ್ಕ್ವೈರಿ ಮಾಡ್ಬೇಕಾದ್ರೆ ಹೆಸರು ಬಂದಿದೆ. ಪ್ರೇಮ ಹಾಕಂದದು. ಸೌಜನ್ಯ ಹೋಗ್ಬೇಕಾದ್ರೆ ಫೋನ್ ಮಾಡ್ಕೊಂಡೇ ಹೋಗ್ತಾ ಇದ್ಲು, ಯಾಕಂದ್ರೆ ಅಷ್ಟು ಶಿಸ್ತುಬದ್ಧ ಹುಡುಗಿ ಅವಳು. ಅವರು ರಿಲೇಟಿವ್ ಮನೆಗೆ ಹೋಗ್ತಿದ್ಲು ಅವಳು. ಹೋಗ್ಬೇಕಾದ್ರೂ ಕೂಡ ನಾನು ಬರಬಹುದಾ, ಎಷ್ಟೋ ಜನಕ್ಕೆ ಇವತ್ತು ಅಪಾಯಿಂಟ್ಮೆಂಟ್ ತೊಗೋಬೇಕು ಅನ್ನುವಂಥ ಒಂದು ಮ್ಯಾನರ್ಸ್ ಇರೋದಿಲ್ಲ. ದೊಡ್ಡ ಇದ್ದರೂ ಕೂಡ ಅಪಾಯಿಂಟ್ಮೆಂಟ್ ತೊಗೊಳ್ಳುವಂಥ ಮ್ಯಾನರ್ಸ್ ಇರೋದಿಲ್ಲ. ಅವಳು ಅಷ್ಟು ಚಿಕ್ಕ ಹುಡುಗಿದ್ರು ಕೂಡ ತಮ್ಮ ರಿಲೇಟಿವ್ ಮನೆಗೆ ಹೋಗ್ಬೇಕಂದ್ರೂ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಿದ್ಲು. ಅದ್ರ ಸಲುವಾಗಿ ಆ ನಂಬರ್ ಬರೆದು ಇಟ್ಕೊಂಡಿದ್ಲು. ಪುರಂದ್ರ ಗೌಡ್ರು ಹೇಳ್ತಾರೆ, ಇರಲಿ ನಮ್ಗೆ ಬೇಕಾಗುತ್ತೆ ಇದು ಅಂತೇಳಿ ಇಟ್ಕೊಂಡು ಹೋಗ್ತಾನೆ. ಯಾವಾಗ 9ನೇ ತಾರೀಕು ರಾತ್ರಿ 9:00 ಕಾನ್ಸ್ಟೇಬಲ್ ಹೆಸರು ಕಾನ್ಸ್ಟೇಬಲ್ ಕೃಷ್ಣ ಪೊಲೀಸ್, ಆಮೇಲೆ ಇನ್ನೊಬ್ರು ನವೀನ್ ಅಂತ ಇಬ್ರು ಹೋಗ್ತಾರೆ. ಅವರು ಹರ್ಕೊಂಡು ಬರ್ತಾರೆ. ಸರ್, ಅವರಿಬ್ರು ಇನ್ನೂ ಇದರ ಸೇವೆಯಲ್ಲಿ ಇದ್ದಾರೆ. ಒಬ್ರು ಬೆಳ್ತಂಗಡಿ ಸ್ಟೇಷನ್ ನಲ್ಲಿ ಇದ್ದಾರೆ, ಇನ್ನೊಬ್ರು ದಕ್ಷಿಣ ಕನ್ನಡದ ಇಂಟೆಲಿಜೆನ್ಸ್ ಆಫೀಸರ್. ಅವರಿಗೆಲ್ಲ ಒಳ್ಳೆ ಇದು ಉಪಚಾರ ಇದೆ. ಓಕೆ ಸರ್, ಈಗ 9ನೇ ತಾರೀಕಿಗೆ ಇವ್ರು ಹರ್ಕೊಂಡು ಹೋದ್ರ ಚೀಟಿನ. ನಾನು ಹೇಳಿದ್ನಲ್ಲ ಗಳ ಫೋಟೋದಲ್ಲಿ ಚೀಟಿ ಇತ್ತು ಅಂತ. 10ನೇ ತಾರೀಕಿಗೆ ಬೆಳಿಗ್ಗೆ 9:09 ಡೆಡ್ ಬಾಡಿ ಸಿಗ್ತದೆ. ಆ ಡೆಡ್ ಬಾಡಿ ಪಕ್ಕ ಇದ್ದಿದ್ದ ಅದೇ ಚೀಟಿನೇ. ಗೊತ್ತಾಯ್ತಾ ಸರ್? ಈಗ ಪ್ರಶ್ನೆ ಬರೋದು, ಆ ಪೊಲೀಸರು ಹರ್ಕೊಂಡು ಹೋಗಿದ್ದು ಚೀಟಿನೇ ಸೌಜನ್ಯಳ ಪಕ್ಕದಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಆ ಪೊಲೀಸರಿಗೆ ಗೊತ್ತಿದ್ದೇ ಇರ್ತದೆ ತಾನೆ. ನಿಮ್ಗೆ ಏನ್ ಅನ್ಸುತ್ತೆ, ಅದು ಹೇಗೆ ಚೀಟಿ ಬಂತು ಏನು ಅಂತ? ಇವ್ರು ಏನು ಪ್ರಾರಂಭದಲ್ಲಿ ಪ್ರಯತ್ನ ಪಟ್ಟರು, ಇದು ಒಂದು ನಂಬರ್ ಇದೆಯಲ್ಲ, ಚೀಟಿಯಲ್ಲಿ ನಂಬರ್ ಇದೆಯಲ್ಲ, ಬಾಯ್ ಫ್ರೆಂಡ್ದು ಏನೋ ಅಂತ ಮಾಡಕ್ಕೆ, ಒಂದು ಕ್ರಿಯೇಟ್ ಮಾಡೋದಕ್ಕೆ, ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ ಇವರು. ಅಲ್ಲಿ ಒಂದು ವಿಷದ ಬಾಟ್ಲಿ ಇಟ್ಟು, ಈಗ ಬಂಗಲೆಗುಡ್ಡೆಯಲ್ಲಿ ಸಿಕ್ಕಿದ್ದು ಎಲ್ಲಾ ಇದರಲ್ಲಿ ಪಕ್ಕದಲ್ಲೇನು ವಿಷದ ಬಾಟ್ಲಿ, ಸೇಮ್ ಸೈಜಿನ ವಿಷದ ಬಾಟ್ಲಿ, ಆಸ್ ಇಫ್ ಖರೀದಿ ಮಾಡಿದಿರ್ಬೋದು, ಹೋಲ್ಸೇಲ್ ಆಗಿ. ಯಾಕಂದ್ರೆ ಒಬ್ಬನು ಸತ್ತವನು ಇನ್ನೊಬ್ಬರಿಗೆ ಕೊಡ್ತಾನೆ ವಿಷದ ಬಾಟ್ಲಿ. ನೆಕ್ಸ್ಟ್ ನೀನು ಇದೇ ಸೈಜನ್ ತಗೊಂಡ್ ಬಾರಪ್ಪ, ವಿಷದ ಬಾಟ್ಲಿ ಇದೇ ಅಂಗಡಿಯಲ್ಲಿ ಸಿಗ್ತದೆ, ಬ್ರಾಂಡೆಡ್. ಈಗ ಶೂಸು ಎಲ್ಲ ಬ್ರಾಂಡೆಡ್ ಒಂದೇ ರೀತಿ ಕಂಪ್ಲೀಟ್ ಮಾಡ್ಬಿಡ್ತೇನೆ, ಮತ್ತೆ ಇದನ್ನಾಗುತ್ತೆ. ನಾನು ಇಲ್ಲಿ ಬರ್ತಾ ಇರೋದು ಏನು ಪ್ರಶ್ನೆ ಬರ್ತಾ ಇದ್ರು ಅಂದ್ರೆ, ಆ ಚೀಟಿ ಅದೇ ಚೀಟಿನೇ ತಾನೆ. ಯೋಗೀಶ್ ಕ್ರಾಸ್ ಮಾಡ್ಬೇಕಾದ್ರೆ, PSI ಯೋಗೀಶ್ ಕ್ರಾಸ್ ಮಾಡ್ಬೇಕಾದ್ರೆ ಹೇಳ್ತಾನೆ, ಹೌದು ಆ ಚೀಟಿ ಬಿದ್ದಿದ್ ನಿಜ, ಅದನ್ನು ನಾವು ಎಕ್ಸಾಮಿನ್ ಮಾಡಿದ್ವಿ, ಆ ಫೋನ್ ನಂಬರ್ ನಾವು ಕೂಡ ಎಕ್ಸಾಮಿನ್ ಮಾಡಿದ್ವಿ, ಅವ್ರದೇ ರಿಲೇಟಿವ್ ಇತ್ತು, ಹಿಂಗಾಗಿ ಯಾವುದೇ ಸಂಶಯಗಳು ಅದರ್ ದನ್ ಸಾವಿಗೆ ಬೇರೆ ಸಂಶಯಗಳು ಕಂಡು ಬರಲಿಲ್ಲ. ಹಾಗಿದ್ರೆ ಚೀಟಿ ಏನು ಮಾಡಿದ್ರಿ ಅಂತ ಕೇಳ್ತಾನೆ. ಕಾನ್ಸ್ಟೇಬಲ್ ಅವಾಗ್ಲೇನೆ ಏನೋ ಮುದುಡಿ ಮಾಡಿ ಬಿಸಾಗಿದ ಅಂತ ಹೇಳಿ ಆನ್ ರೆಕಾರ್ಡ್ ಹೇಳ್ತಾನೆ PSI ಯೋಗೇಶ್. ನಾನು ಕೇಳೋದು ಸರ್, ಆಸ್ ಎ ಪೊಲೀಸ್, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ ನಾನು. ಇವ್ರಿಗೆ ಬ್ಲೇಮ್ ಮಾಡೋದಲ್ಲ, ಈ ಕುಟುಂಬಕ್ಕೆ ಬ್ಲೇಮ್ ಮಾಡೋದಲ್ಲ. ನಾನು ಪೊಲೀಸ್ ಅಧಿಕಾರಿಗಳಿಗೆ, ಇಡೀ ಪೊಲೀಸ್ ಸ್ಟಾಫ್ಗೆ ಕೇಳ್ತಾ ಇದ್ದೀನಿ, ರಾಜ್ಯದ ಪೊಲೀಸ್ ಇಲಾಖೆಗೆ. ಒಂದು ಡೆಡ್ ಬಾಡಿ ಪಕ್ಕ ಚೀಟಿ ಬಿದ್ದಿದೆ ಅಂತ ಹೇಳಿದ್ರೆ ಮಾಜರ್ ಮಾಡಬೇಕು ಬೇಡ? ಮಾಡಲೇಬೇಕು, ಮೊದಲ ಕರ್ತವ್ಯ ಅದು. ಮಾಡೇ ಇಲ್ಲ ಇವರು. ಯಾಕೆ ಮಾಜರ್ ಮಾಡಲಿಲ್ಲ ಅಂದ್ರೆ ನಿಮ್ಗನ್ಸುವಾಗೆ ಅಲ್ಲಿ ಸಾಕ್ಷಿ ನಾಶ ಮಾಡುವ ಪ್ರಕ್ರಿಯೆಗಳು ನಡೆದಿದೆ ಅಂತ ಮಾಡಿದ್ದೇ ಪೊಲೀಸರು. ಹಂಗಲ್ಲ ಸರ್, ಈಗ ಗಿರೀಶ್ ಅವ್ರು ಹೇಳೋದನ್ನ ಕೇಳಿದ್ರೆ ಇವೆಲ್ಲ ಅಲ್ಲಿ ಕಾಮನ್ ಅನ್ನೋ ತರ ಆಗೋಯ್ತಲ್ಲ. ಇವೆಲ್ಲ ಕಾಮನ್, ಇದೇನು ಹೊಸದಲ್ಲ. ಅವ್ರಿಗೆ ಯಾವುದೋ ಒಂದು ಬಂದಿರುತ್ತೆ, ಏನೋ ಮಾಡಬೇಕು, ಏನೋ ಮಾಡಿ ಮುಗಿಸಿ ಹಾಕ್ಬೇಕಷ್ಟೇ. ಬಟ್ ಸೌಜನ್ಯ ಕೇಸು ಮುಗಿಸಿ ಹಾಕ್ಲಿಕ್ಕೆ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಜನ ಸೇರ್ಬಿಟ್ರು ಸರ್. ಜನ ಸೇರ್ಲಿಲ್ಲ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಇದೇ ಚಿನ್ನಯ್ಯನೇ ಅವಳನ್ನ ಹೂತಾಕ್ತಿದ್ದ. ಇಷ್ಟೇ ಆಗ್ತಾ ಇರೋದು. ಜನ ಸೇರಿದ್ದಕ್ಕೆ ಇವರಿಗೆ ಇದನ್ನ ಲವ್ ಮ್ಯಾಟ್ರು, ಪಾಯ್ಸನ್ ಮ್ಯಾಟ್ರು ಮಾಡಕ್ ಆಗ್ಲಿಲ್ಲ. ಓಕೆ, ಇದು ಕೂಡ ಈ ವಿಚಾರ ಕನ್ವಿನ್ಸ್ ಆಯ್ತು ಕೋರ್ಟ್ಗೆ, ರೈಟ್? ಅದಾದ ಮೇಲೆ
ಇನ್ನು ಯಾವ್ಯಾವ ಅಂಶಗಳನ್ನು ತಾವು ನ್ಯಾಯಾಲಯದ ಗಮನಕ್ಕೆ ತಂದ್ರಿ? ಸರ್ ಇದನ್ನ ನಾನು ಅನೆಕ್ಷರ್ಸ್ ನಲ್ಲಿ ಏನಿದೆ ನಾನು ಬಹಿರಂಗವಾಗಿ ಹೇಳಕ್ಕಾಗಲ್ಲ, ಹಾ. ಯಾಕಂದ್ರೆ ದಟ್ ಇಸ್ ಸಬ್ಜೆಕ್ಟ್ ಟು ಅವರ್ ಅಡ್ವೊಕೇಟ್ಸ್. Yes. ಅಲ್ಲ ಕರೆಕ್ಟ್. ಆಮೇಲೆ ಏನಾಗುತ್ತೆ, ಯಾವ್ಯಾವ ರೀತಿ ಸಾಕ್ಷ್ಯಗಳಿದೆ, ಇವ್ರು ಯಾವ್ಯಾವ ರೀತಿ ಅಂಶಗಳನ್ನ ಇಟ್ಕೊಂಡು ಕೋರ್ಟಿಗೆ ಹೋಗಿದ್ದಾರೆ ಅಂತ ಎದುರಾಳಿಗಳಿಗೆ ಗೊತ್ತಾಯ್ತು ಅಂದ್ರೆ ಅವ್ರು ಮತ್ತೆ ಇದನ್ನೇನಾದ್ರೂ ಇದು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಅದ್ರ ಸಲುವಾಗಿ ಎಷ್ಟೋ ವಿಷಯಗಳನ್ನ, ಆದ್ರೆ ಒಂದು ಮಾತ್ರ ಖಚಿತ ಸರ್, ಅಪರಾಧಿಗಳು ಸಿಕ್ಕಿ ಬೀಳೋದು 100% ಗ್ಯಾರಂಟಿ. ಅದು ಎಲ್ಲಾ ಪೂರಕ ಮಾಹಿತಿಗಳು ಇವ್ರು ಹೇಳ್ತಾರಲ್ಲ, ನಾವು ಅಲ್ಲಿದ್ವಿ ಇಲ್ಲಿದ್ವಿ, ಮಗು ಅಮೆರಿಕಾದಲ್ಲಿತ್ತು, ಹಾಲು ಕುಡಿತಾ ಇತ್ತು, ಅದು ಅಲ್ಲ ಅದು ಎಲ್ಲಿತ್ತು? ಅದೇನ್ ಸರ್ ಅದು ಕತೆ? ಅದು ನಾನು ಯಾವುದೋ ಚಾನಲ್ ಅಲ್ಲಿ ನೋಡಿದ್ದೆ, ಹ್ಮ್. ಅವರು ಪಾಸ್ಪೋರ್ಟ್ ಅವ್ರು ಅಮೆರಿಕಾದಲ್ಲಿದ್ರು, ಇಲ್ಲಿ ಇರ್ಲೇ ಇಲ್ಲ. ಹ್ಮ್, ಹ್ಮ್. ಅದ್ ಹೆಂಗ್ ಸಾಧ್ಯ, ಅದು ಹೆಂಗಾಗುತ್ತೆ ಅನ್ನೋ ತರ ಅದೇನ್ ಕತೆ ಸರ್ ಸರ್? ದಟ್ ಈಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್. ಬಟ್ ನಾನು ಒಂದು ಕೇಳ್ತಾ ಇದ್ದೀನಿ, ಇವ್ರು ಹೇಳ್ತಾರಲ್ಲ ಅಮೆರಿಕದ ಅವರೇ ದೊಡ್ಡವರು ಅಂತ ಅನ್ಸ್ಕೊಂಡವ್ರು ಹೇಳ್ತಾರೆ, ಅಮೆರಿಕದ ವೀಸಾವನ್ನ ಯಾರಾದರೂ ಡೂಪ್ಲಿಕೇಟ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ನೋಡಿ ಸರ್, ಒಂದು ಇದರಲ್ಲಿ ಅಲಿಬಿ ಅಂತ ಇದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ, ಈಗ BNSS ಸಾಕ್ಷಿ ಮತ್ತು ಎವಿಡೆನ್ಸ್ ಆ್ಯಕ್ಟ್ ಅಲ್ಲಿ ಏನಿದೆ, ಅಲಿಬಿ ಅಂತ ಹೇಳಿದ್ರೆ ಪ್ರಕರಣ ನಡೆದಾಗ ನಾನು ಅಲ್ಲಿ ಇದ್ದಿದ್ದಿಲ್ಲ. ಸೊ ಅದು ಬಹಳ, ಅದು ಅಕ್ವಿಟಲ್ಗೆ ಬಹಳ ಪ್ರಮುಖ ಇದನ್ನಾಗುತ್ತೆ. ಹೀಗಾಗಿ ಎಂಥ ದೊಡ್ಡ ದೊಡ್ಡ ಕ್ರೈಮ್ ಮರ್ಡರ್ ಕೇಸ್ನಲ್ಲಿ ಏನು ಮಾಡ್ತಾರೆ ಆರೋಪಿಗಳು, ಅಲಿಬಿನ ಯೂಸ್ ಮಾಡ್ತಾರೆ. ಅಂದ್ರೆ ನಾನು ಅಲ್ಲಿ ಇದ್ದಿದ್ದಿಲ್ಲ ಅಂತ ತೋರ್ಸಕ್ಕೆ. ಪ್ರೂವ್ ಮಾಡೋದಕ್ಕೆ. ನಿರ್ಭಯ ಪ್ರಕರಣದಲ್ಲಿ ಸರ್ ಗಲ್ಲಿಗೆ ಶಿಕ್ಷೆ ಆಯ್ತಲ್ಲ, ಅದರಲ್ಲಿ ವಿನಯ್ ಕುಮಾರ್ ಶರ್ಮಾ ಅಂತ ಹೇಳಿ ನಿರ್ಭಯ ಕೇಸ್ನಲ್ಲಿ ಅವನೇನು ಹೇಳ್ತಾನೆ, ನಾವು ಅಲ್ಲಿ ಇದ್ದಿದ್ದೇ ಇಲ್ಲ, ನಾವು ನಿರ್ಭಯ ಇದನ್ನ ಆಗ್ಬೇಕಾದ್ರೆ ಬಸ್ನಲ್ಲಿ ನಾವು ಇದ್ದಿದ್ದೇ ಇಲ್ಲ, ನಾನು ಅಲ್ಲಿ ಒಂದು ಇದನ್ನ ನಡೀತಾ ಇತ್ತು, ಏನೋ ನಾಟಕ ಅಲ್ಲಿ ಜುಮ್ಲಾ ಇದನ್ನ ಡಾನ್ಸ್ ಮಾಡ್ತಾರಲ್ಲ ಆ ನಾಟಕ ಅಂತಲ್ಲ, ಈ ಉತ್ತರ ಭಾರತದಲ್ಲಿ ನಾವು ಅಲ್ಲಿ ಹೋಗಿದ್ವಿ ಅಂತ ಹೇಳ್ತಾನೆ. ಇನ್ನೊಬ್ಬನು ನಾನು ಸಿನಿಮಾ ನೋಡಕ್ ಹೋಗಿದ್ದೆ ಅಂತೇಳಿ ಆ ಸಿನಿಮಾದ ಡೂಪ್ಲಿಕೇಟ್ ಟಿಕೆಟ್ ಅಂತ ತೋರಿಸ್ತಾನೆ. ಬಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಇದು ಫೇಕ್ ಅಂತ ಹೇಳಿ. ಇವರು ವೀಸಾ, ಅಮೇರಿಕಾದ ವೀಸಾ ಇದೆ ಅಂದ ತಕ್ಷಣನೇ ಆ ವೀಸಾನ ಯೂಸ್ ಮಾಡೋಕ್ಕಾಗಲ್ಲ, ಅವರು ಬರೀ ತೋರ್ಸಕ್ಕೆ ಮಂಗ ಮಾಡೋಕ್ಕೆ. ನಾನು ಒನ್ಸ್ ಅಗೇನ್ ಇಟ್ ಇಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್. ಇದೆಲ್ಲ ಆಗ್ಬೇಕಂದ್ರೆ ಏನಾಗಬೇಕು ಸರ್, ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ತಾನೆ. ಇದಾದ ನಂತರ ಇನ್ನೂ ಒಂದು ಸಿಂಪಲ್ ಪ್ರಶ್ನೆಯನ್ನು ಕೇಳೋದು ಸರ್, ನಾನಲ್ಲ ಎಲ್ಲರೂ ಕೇಳ್ತಾ ಇದ್ದಾರೆ. ಇವ್ರು ಹೇಳಿದಾರಲ್ಲ ನಾವೇ CBI ಕೊಟ್ವಿ, ನಾನೇ ಆರ್ ಅಶೋಕ್ಗೆ ಹೇಳಿದೆ ಅಂತ ಹೇಳ್ತಾರಲ್ಲ, ಈಗ ಯಾಕೆ ಸ್ವಾಗತ ಮಾಡ್ತಾ ಇಲ್ಲ? ಈಗಲೂ ಕೂಡ ನೀವು ಎಲ್ಲೋ ಹಾಸ್ಪಿಟಲೈಸ್ ಎಲ್ಲ ಕಾಣ್ತಾನೆ, ಬಹಿರಂಗವಾಗಿ ಕಾಣ್ತಾ ಇಲ್ವಲ್ಲ ಸರ್? ಸರ್ ಅವ್ರು ಕಂಡಾಗ ಮಾಡ್ಬೋದು, ಅವರು ಆಯ್ತು ಅವ್ರೆಲ್ಲ ಬಹಿರಂಗವಾಗಿ ಬಂದಾಗ ಆಯ್ತು ಸ್ವಾಗತ ಮಾಡ್ಬೋದು. ಆಯ್ತು ಮಾಡ್ಲಿ, ಒಳ್ಳೇದು. ಬಟ್ ಬಿಫೋರ್ ಇಷ್ಟೊಂದು ಕೇಸ್ ಹಾಕ್ತಾರಲ್ಲ ನಮ್ಮ ಮೇಲೆ, ಲಕ್ಷಗಟ್ಟಲೆ ಪುಟಗಳಷ್ಟು ಬರೆದು 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 ಹಾಕ್ತಾರೆ. ಆಮೇಲೆ CV ನಾಗೇಶ್ ಅಂತ ಅತ್ಯಂತ ದುಬಾರಿ ಅಡ್ವೊಕೇಟ್ ಅಂತ ಇಡ್ತಾರೆ. ದೆಹಲಿಗೆ ಒಬ್ಬ ಅಡ್ವೊಕೇಟ್ ಅನ್ನು ಕರೆಸ್ಬೋದಾಗಿತ್ತಲ್ಲ. ನೋಡಿ ಈ ರೀತಿ ನಮ್ಮ ಮೇಲೆ ಕಳಂಕ ಬಂದಿದೆ, ದಯವಿಟ್ಟು ಸರಿಯಾಗಿ ತನಿಖೆ ಮಾಡಿ, ನಾವು ಕಳಂಕದಿಂದ ಹೊರಗಡೆ ಬರಬೇಕು ಅಂಥೇಳಿ ಒಬ್ಬ ಅಡ್ವೊಕೇಟನ್ನು ಕರೆಸಿ ಒಂದು ಹಾಳಿಯಲ್ಲಿ ಬರೆದು ಸುಪ್ರೀಂ ಕೋರ್ಟಿಗೆ ಕೊಡೋಕ್ಕಾಗಲಿಲ್ವಾ? ಮಾಡ್ಬೋದಿತ್ತು ತಾನೆ? ಯಾಕೆ ಮಾಡಿಲ್ಲ? ವೈ? ಅಲ್ಲ ಯಾಕೆ ಮಾಡಿಲ್ಲ ಅಂತೇಳಿ ಅದು ಎಲ್ರಿಗೂ ಯಾಕೆ ಕಳ್ರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೆಂಗ್ ಹೆಂಗ್ ಹೇಳ್ತಾರೆ? ಅಲ್ಲ ಮಾಡ್ಬೋದಿತ್ತಲ್ಲ ಸರ್. ಅಲ್ಲ ಭಟ್ರೆ, ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಧರ್ಮಸ್ಥಳದ ವಿರುದ್ಧ ಆರೋಪಗಳು ಇಂದು ನೆನೆದಲ್ಲ. ಅವರ ಹಲವು ಭೂ ಅಕ್ರಮಗಳು ನೂರಾರಿದಾವೆ. ಸಿವಿಲ್ ಮ್ಯಾಟರ್ಗಳು ಅವ್ರದ್ದು ಬಾಯಿ ಬಿಟ್ರೆ, ಅವ್ರ ವಿಚಾರಗಳನ್ನು ತೆಗೆದ್ಬಿಟ್ರೆ ಮಾತಾಡಕ್ಕೆ ಅಸಹ್ಯ ಅನ್ನೋ ಥರ ಇದೆ. ಆ್ಯಕ್ಚುಲಿ ನಮ್ಮಪ್ಪ ನಮ್ಮ ಅಜ್ಜನ ಕಾಲದಿಂದ ಧರ್ಮಸ್ಥಳ ಅಂದ್ರೆ ಒಂದು ರೀತಿ ಪವಿತ್ರ ಕ್ಷೇತ್ರ. ಮಂಜುನಾಥ ಅಣ್ಣಪ್ಪನೇ ಈಗ ಕ್ಷಮಿಸಲ್ಲ ಇದನ್ನ. ಆಯ್ತು ಸರ್, ಇಂಥ ಸಂದರ್ಭದಲ್ಲಿ ಮಾನ್ಯ ಎಸ್ ಬಂಗಾರಪ್ಪನವ್ರ ಕಾಲದಿಂದನೂ ಕೂಡ ಅಸೆಂಬ್ಲಿಯಲ್ಲಿ ಧರ್ಮಸ್ಥಳ ಅಕ್ರಮಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ ಚರ್ಚೆ ನಡೀತಾನೆ ಬಂದಿತ್ತು. ಆಯ್ತು, ಯಾಕೆ ನಮ್ಮ ವ್ಯವಸ್ಥೆ ಸರಿಸುಮಾರು 3-4 ದಶಕಗಳು ಕಳೆದ್ರೂ ಕೂಡ ಇಂತಹ ಒಂದು ದಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಲ್ಲಿ ನಡೀತಾ ಇರುವಂಥ ಅಕ್ರಮಗಳು, ಅನ್ಯಾಯಗಳು, ಕೊಲೆಗಳು ಯಾಕೆ ಮಟ್ಟ ಹಾಕ್ಲಿಕ್ಕೆ ಆಗಲಿಲ್ಲ? ಇದು ಬಹಳ ಮುಖ್ಯವಾಗಿ ಧರ್ಮ ಮತ್ತು ರಾಜಕಾರಣದ ನಡುವಿನ ಸಂಬಂಧ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಇಲಿಸಿಟ್ ರಿಲೇಷನ್ ಅಂತ. ಧರ್ಮ ಮತ್ತು ರಾಜಕಾರಣದ ನಡುವಿನ ಅಕ್ರಮ ಸಂಬಂಧ ಇರುತ್ತಲ್ಲ, ಅದು ಇದಕ್ಕೆಲ್ಲ ಕಾರಣ ಅಂತ. ಸೊ ನೀವು ಹೇಳಿದ 80ರ ದಶಕದಿಂದ, ಸೊ ಬಂಗಾರಪ್ಪನವರು, ರಾಮಕೃಷ್ಣ ಹೆಗಡೆಯವರು, ಆಯಿತಾ, JH ಪಟೇಲ್, ನಾನು ಇವರೆಲ್ಲ ನೋಡಿದ್ದೀನಿ. ಮತ್ತು ನಾನು ಧರ್ಮಸ್ಥಳಕ್ಕೆ ದೇವ್ರು ನೋಡೋಕೆ ಹೋಗಿದ್ದು ಒಂದ್ಸಲ ರಾಮಕೃಷ್ಣ ಹೆಗಡೆ ಜೊತೆಗೆ, ಒಂದ್ಸಲ JH ಪಟೇಲ್ರ ಜೊತೆ. ಆ ಸಂಬಂಧ ಇದೆಯಲ್ಲ, ಅಲ್ಲಿ ಧರ್ಮ, ಹಣಕಾಸು, ರಾಜಕಾರಣ ಎಲ್ಲ ಇರುತ್ತೆ. ಇದು ಪವರ್ಫುಲ್ ಆದ ಕಾಂಬಿನೇಷನ್. ಒಂದು ಕಡೆ ಹಣದ ವಹಿವಾಟು ಹ್ಯಾಂಗೆ ನಡೆಯುತ್ತೆ ಅಂತ ನಾವು ಹೇಳಬೇಕಾಗಿಲ್ಲ. ಸೊ ಚುನಾವಣೆ ಸಂದರ್ಭದಲ್ಲಿರೋದು, ಮತ್ತು ಅದ್ರ ಜೊತೆಗೆ ಇಂಥ ದೇವರ ಕ್ಷೇತ್ರಗಳಿರ್ತಾವಲ್ಲ, ಅದಕ್ಕೆ ಬರುವಂಥ ಹಣ ಅನ್ಅಕೌಂಟೆಡ್. ಅದು ನೀವು ನನಗೇನೋ ದುಡ್ಡು ಕೊಟ್ಟರೆ ಅಕೌಂಟೆಡ್, ಇನ್ನೊಬ್ರಿಗೆ ಕೊಟ್ಟರೆ ದುಡ್ಡು ಅಕೌಂಟೆಡ್. ಆದರೆ ಧರ್ಮಕ್ಷೇತ್ರಗಳಿಗೆ ಬರುವ ಹಣ, ಮಠಗಳಿಗೆ ಬರುವ ಹಣ ಏನಿದೆ, ಅದರ ಸೋರ್ಸ್ ಆಫ್ ಇನ್ಕಮನ್ನು ಕಾನೂನು ಪ್ರಕಾರ ತೋರಿಸ್ಬೇಕಾಗಿಲ್ಲ. ಸೊ ಯಾವಾಗ ಸೋರ್ಸ್ ಆಫ್ ಇನ್ಕಮನ್ನು ತೋರಿಸೋ ಅಗತ್ಯ ಇಲ್ವೋ, ಅವರು ರಾಜಕಾರಣಿಗೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲದ ಹಣ ಬೇಕಾಗುತ್ತೆ. ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ದ ಟು.
ಅಂದರೆ ದೇ ಆರ್ ಇಂಟರ್ಡಿಪೆಂಡೆಂಟ್ ಆಲ್ಸೋ. ಅಂದರೆ ಧರ್ಮ ಮತ್ತು ರಾಜಕಾರಣ ಇಂಟರ್ಡಿಪೆಂಡೆಂಟ್. ರಾಜಕಾರಣಿಗಳಿಗೆ ಧರ್ಮ ಬೇಕು, ಧರ್ಮಕ್ಕೆ ರಾಜಕಾರಣದ ರಕ್ಷಣೆ ಬೇಕು. ಹಂಗಾದ್ರೆ ಸರ್, ಈಗ ಭಟ್ರು ಹೇಳೋದನ್ನು ಕೇಳಿದ್ರೆ ಈ ಸೌಜನ್ಯ ಕೇಸ್ ಸರಿಯಾಗಿ ತನಿಖೆ ನಡೆದ್ರೆ ಯಾರು ದೇವಮಾನವರು ಅಂತ ಇದ್ದಾರೆ ಅವ್ರ ಜೊತೆಗೆ ಕೆಲವು ರಾಜಕಾರಣಿಗಳ ಬಣ್ಣನೂ ಬಯಲಾಗುತ್ತೆ ಅನ್ಸುತ್ತೆ. ಖಂಡಿತ ಅನೇಕ ರಾಜಕಾರಣಿಗಳು, ಯಾಕಂತ ಹೇಳಿದರೆ ಇದರಲ್ಲಿ ಅವ್ರು ಏನು ಒಂದು ದೇವರ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ, ಸಂಘ ಮಾಡಿದ್ದಾರೆ. ಇಡೀ ಹಳ್ಳಿ, ಪ್ರತಿ ಹಳ್ಳಿಯಲ್ಲಿ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಸಂಘಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೊಡ್ತಾ ಹಾಕಂಥ ದುಡ್ಡು ಯಾರ್ದದು? ರಾಜಕಾರಣಿಗಳು ಮತ್ತು ಅತ್ಯಂತ ಪ್ರಭಾವಿ ಅಧಿಕಾರಿಗಳ ದುಡ್ಡು, ಬ್ಲ್ಯಾಕ್ ಮನಿ. ಆ ಬ್ಲ್ಯಾಕ್ ಮನಿನೇ ಇವರು ಸರ್ಕ್ಯುಲೇಟ್ ಮಾಡಿ ಇದು ನಾವು ಸೇವೆ ಮಾಡ್ತಾ ಇದೀವಿ. ಅಲ್ಲ, ನೀವು ಎಲಿಗೇಷನ್ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಅವ್ರ ಧರ್ಮಸ್ಥಳ ಕ್ಷೇತ್ರ ಕೊಡುವ ಹಣಗಳೇನಿದೆ ಅದು ಅಕೌಂಟೆಡ್ ಅಲ್ಲ, ಬರೀ ಕ್ಯಾಶ್ ಕೊಡ್ತಾರೆ ಅವ್ರಿಗೆ. ಅವರು ಅಲ್ಲ, ಅವರು ಪ್ರತಿಯೊಂದು ವಾಪಸ್ ತಗೋತಾರಲ್ಲ, ಎಲ್ಲವನ್ನು ಕೂಡ ಕ್ಯಾಶ್ ಅಲ್ಲೇ ತಗೋತಾರೆ. ಮುಂಚೆ ಪ್ರತಿಯೊಂದನ್ನು ಕ್ಯಾಶ್. ರಿಸರ್ವ್ ಬ್ಯಾಂಕ್ ಇನ್ಸ್ಟ್ರಕ್ಷನ್ ಪ್ರಕಾರ ಅದು ಕಾನೂನು ವಿರುದ್ಧ ಅಲ್ವಾ? ಖಂಡಿತ ವಿರುದ್ಧ. ರಿಸರ್ವ್ ಬ್ಯಾಂಕ್ ಅದು ಒಂದು ಕೂಡ ಪಾಲನೆ ಮಾಡಲ್ಲ ಇವರು. ಒಂದೇ ಬರೀ ಹೇಳೋದಿಷ್ಟೇ ಇವರು, ನಾವು ಏನೋ ಇದನ್ನ ಮಾಡ್ತೀವಿ, ನಮ್ಮ ಇದರಿಂದ ಕೊಡ್ತೀವಿ, ಅಧಿಕೃತವಾಗಿ ಕೊಡ್ತೀವಿ, ಯಾವುದು ಕೂಡ ಪಾಲನೆ ಮಾಡಲ್ಲ. ಪ್ರತಿ ವಾರ ಅನಧಿಕೃತವಾಗಿ ಕ್ಯಾಶ್ ಅಲ್ಲೇ ಕಲೆಕ್ಟ್ ಮಾಡ್ತಾರೆ. ಒಬ್ಬ ಪಾನಿಪುರಿ ಮಾರುವನು ಕೂಡ, ಕಾಯಿಪಲ್ಯ ಮಾರುವಂಥ ಹೆಣ್ಮಗಳು ಕೂಡ QR ಕೋಡ್ ಇಟ್ಕೊಂಡಿದ್ದಾಳೆ. ಇವರು ಇಷ್ಟೊಂದು ಕೋಟ್ಯಾಂತರ ರೂಪಾಯಿ, ಒಂದು ವಾರಕ್ಕೆ 1000 ಕೋಟಿ ರೂಪಾಯಿ ಪ್ರತಿ ಹಳ್ಳಿ, ಅಂದರೆ ಇಡೀ ರಾಜ್ಯಾದ್ಯಂತ ಕಲೆಕ್ಟ್ ಆಗುತ್ತೆ. ಒಂದೇ ₹1 ಆನ್ಲೈನಿಂದ ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, ಕ್ಯಾಶೇ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಕೂಡ ವೈಲೇಷನ್ಸೇ ಇದೆ. ಹೀಗಾಗಿ ನೀವು ಕೇಳಿದ್ರಲ್ಲ, ರಾಜಕಾರಣಿಗಳು ಯಾಕೆ ಅಂದ್ರೆ ಇದನ್ನ ಮಾಡ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಯಾಕೆ ಒಂಥರ ವಿಲ ಡವ ರಾಜಕಾರಣಿಗಳು ಡವ ಯಾಕಂತ ಹೇಳಿದ್ರೆ ಅವ್ರ ದುಡ್ಡು ಅವ್ರ ಹತ್ರ ಇದೆ. ಅವರು ರಾಜಕಾರಣಿಗಳು ಇವ್ರನ್ನ ರಕ್ಷಣೆ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ಎಪ್ಸ್ಟೀನ್ ಫೈಲ್ನಲ್ಲಿ ನೋಡಿ ನೀವು, ಎಲ್ರಿಗೂ ಕೂಡ ಎಲ್ಲರೂ ಅವನ ಜೊತೆಗೆ ಏನೋ ಗಳಸೆ ಕಂಟೆ ಎಲ್ಲರೂ ಇದು ಮಾಡಿದ್ರು. ಮತ್ತೊಂದು ಪ್ರಶ್ನೆ ಏನಂದ್ರೆ, ಈಗ ನೋಡಿ 100 ಕೋಟಿ ದುಡ್ಡಿದೆ, ಆಯ್ತಾ ಸರ್, ಅವ್ರಿಗೆ ಆ ಥರದ್ದು ಏನಾದರೂ ಒಂದು ರೀತಿ ಮನೋಲ್ಲಾಸೆಗಳು ಆ ಥರದ್ದು ಏನಾದರೂ ಇದ್ರೆ ಎಲ್ಲೋ ಫಾರಿನ್ಗೆ ಹೋಗ್ಬೋದು, ಏನೋ ಖರ್ಚು ಮಾಡ್ಕೊಂಡು ಏನೋ ಮುಗಿಸ್ಕೊಂಬರ್ಬೋದು. ಇಲ್ಲಿ ಯಾಕೆ ಊರಲ್ಲಿರೋರ್ಗೆ ಈ ಥರ ಮಾಡ್ತಾರೆ ಅವರು ಅಂತ? ಮನೋರೋಗನೋ? ಅದೊಂದು ಮನೋರೋಗ ಸರ್, ಅಥವಾ ಮನೋರೋಗ. ಆಮೇಲೆ ಏನಂತ ಹೇಳಿದ್ರೆ, ಆ ದಬ್ಬಾಳಿಕೆ ಮತ್ತೆ ರೈಟ್ಸ್. ಎವ್ರಿ ವುಮನ್, ಎವ್ರಿ ಮ್ಯಾನ್ ಈಸ್ ಅವರ್ ರೈಟ್. ನಾವು ತುಂಬಾ ಸುಪ್ರೀಂ, ನಾವು ಏನ್ ಮಾಡ್ತೇವಿ ಅವ್ರು ಅದನ್ನ ಮಾಡಿಸ್ಕೋಬೇಕು. ಅದೊಂದು ಮೆಂಟಾಲಿಟಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಓಲ್ಡ್ ಫ್ಯೂಡಲ್ ಮೆಂಟಾಲಿಟಿ. ಏನಂದ್ರೆ ಭಟ್ರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ಬೇಕು. ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅಲ್ಲಿ ಜಾಗ ಇಲ್ಲ ಅವರಿಗೆ. ಯೂಶುವಲಿ ಈ ಇಂಡಿಯಾದ ಧಾರ್ಮಿಕ ನಂಬಿಕೆಯಲ್ಲಿ ದೇವರುಗಳೆಲ್ಲ ಪೂಜಾರಿ ಮಾತೇ ಕೇಳೋದು. ಈ ಪೂಜಾರಿಗಳೇ ದೇವ್ರ ಮಾತು ಕೇಳಿಸೋದು. ಈ ಮಿಡ್ಲ್ ಮ್ಯಾನ್ಗಳಿದ್ದಾರೆ ಎಲ್ಲ ಧರ್ಮದಲ್ಲೂ ಅಷ್ಟೇ. ಈ ಮಿಡ್ಲ್ ಮ್ಯಾನ್ಗಳು, ನೀವು ಹಿಂದೂ, ಮುಸ್ಲಿಂ, ಯಾವುದೇ ಧರ್ಮ ತಗೊಳ್ಳಿ, ಆ ಮಿಡ್ಲ್ ಮ್ಯಾನ್ಗಳು ದೇ ವಿಲ್ ರೂಲ್ ಅಂತ. ಅಂದರೆ ಅವರು ಮಧ್ಯವರ್ತಿಗಳು. ದೇವರು ನನ್ನ ಕೈಲಿದೆ, ನಾನು ನಿಮ್ಮ ಕೆಲಸ ಕಮಿಷನ್. ಇವರೆಲ್ಲ ಕಮಿಷನ್ ದಂಧೆ. ದೇವರನ್ನ ಇಟ್ಕೊಂಡು ಆಟ ಆಡುವವರೇ ಇಂಥ ಜನ ಸರ್. ಅಲ್ಲಿ ನಾನು ಹೇಳಿದ್ನಲ್ಲ, ಇವರು ಬಡ್ಡಿ ದಂಧೆ ಮಾಡ್ತಾರಲ್ಲ, ಪ್ರತಿ ನೋಟ್ಬುಕ್ ಅಲ್ಲಿಯೂ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ. ಅವರು ಕೊಡ್ಬೇಕಾದ್ರೆ, ಸಾಲ ಕೊಡ್ಬೇಕಾದ್ರೆ ಹೇಳ್ತಾರೆ, ನೀನು ಪ್ರತಿ ವಾರ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ನಿನಗೆ ಏನು ಶಾಪ ಕೊಡ್ತಾನೆ. RBI ನಲ್ಲಿ ಇದೆಯಾ ಇದು? ದೇವ್ರ ಫೋಟೋ ಮೇಲೆ ಕೈ ಇಟ್ಕೋತಾರೆ, ಆಣೆ ಮಾಡಿಸ್ತಾರೆ. ಧಾರ್ಮಿಕ ಭಯೋತ್ಪಾದನೆ, ಅಂಡ್ ಇಟ್ ಇಸ್ ಅನ್ ಅಫೆನ್ಸ್ ಆಸ್ ಪರ್ ದಿ ಇಂಡಿಯನ್ ಲಾ. ಈ ಮಣ್ಣಿನ ಕಾನೂನು ಪ್ರಕಾರ ದೇವರ ಫೋಟೋ ಇಟ್ಟು ಹಣಕಾಸು ವ್ಯವಹಾರ ಮಾಡುವ ಹಾಗಿಲ್ಲ, ಬಡ್ಡಿ ದಂಧೆ ಮಾಡುವ ಹಾಗಿಲ್ಲ ಅನ್ನೋದು ಈ ನೆಲದ ಕಾನೂನು. ಅಲ್ಲ ಸರ್, ಈಗ ನನಗೆ ಇನ್ನೊಂದು ಆಶ್ಚರ್ಯ ತರುವಂಥದ್ದು ಏನಂದ್ರೆ, ಅಲ್ಲಿ ನಡೆದಿರುವಂತಹ ಹಲವು ಈ ಸಾವುಗಳು ಅಸಹಜ ಸಾವು ಅಂತ ಹೇಳ್ತಾರೆ, ಓಕೆ, ಅನಾಮಧೇಯ ಶವಗಳು ಅಂತ ಹೇಳ್ತಾರೆ. ಇವ್ರು ಲಾಡ್ಜಲ್ಲಿ ಅನಾಮಧೇಯ ಶವಗಳು ಹೆಂಗೆ ಸಿಗ್ತವೆ? ಅಲ್ಲಿ ಲಾಡ್ಜಿಗೆ ಹೋಗುವಾಗ ಒಂದು ID ಕಾರ್ಡ್ ಅಂತ ಏನಾದ್ರು ತಗೋತಾರೆ ಅಲ್ವಾ ಸರ್? ಅವ್ರ ಹೆಸರು ಗುರುತು ಗೊತ್ತಿಲ್ಲದೆ ಇವ್ರು ಹೆಂಗೆ ಅನಾಮಧೇಯ ಶವಗಳು ಅಂತ ಹೇಳ್ತಾರೆ? ಇದ್ರ ಬಗ್ಗೆ ಯಾರಾದರೂ ನೀವೇನಾದರೂ ಕೇಳಿ? ಅಲ್ಲಿ 2-3 ರೀತಿ ಇದೆ ಸರ್. ಒಂದು ಲಾಡ್ಜ್ನಲ್ಲಿ ಸತ್ತಂಥವ್ರದ್ದು, ಇನ್ನೊಂದು ಒಬ್ಬ ಸತ್ತವರನ್ನ ಅನಾಮಧೇಯ ಹೆಣವಾಗಿ ಪರಿವರ್ತಿಸೋದು. ಸೂಪರ್, ಒಳ್ಳೆಯದು. ದೇ ವಿಲ್ ಚೇಂಜ್ ಇಟ್. ಎಲ್ಲೋ ಸತ್ತ ಅನ್ನೋದು ಜಾಗ, ನೀವು ನೇತ್ರಾವತಿ ನದಿ ಹರಿಯುತ್ತೆ ಅಲ್ವಾ? ಆ ನದಿ ಯಾವಾಗಲೂ ನೀರು ತುಂಬಿಕೊಂಡಿರುತ್ತೆ. ಅದು ಬತ್ತಿದ ನದಿ ಅಲ್ಲ, ಹರಿಯುವ ನದಿ. ಸೊ ನೀವಲ್ಲಿ ಹೆಣವನ್ನು ಎಲ್ಲೋ ಒಂದು ಕಡೆ ಹಾಕಿದ್ರೆ ಇನ್ನೊಂದು ಕಡೆ ತೇಲ್ಕೊಂಡು ಹೋಗುತ್ತೆ ನೇತ್ರಾವತಿ ನದಿಯಲ್ಲಿ. ಸೊ ಅದು ಅಲ್ಲಿ ತೇಲ್ಬೇಕಾದ್ರೆ ಅದು ಅನಾಮಧೇಯ ಆಗ್ಬಿಡುತ್ತೆ. ಹಂಗಲ್ಲ, ಅದು ಸಾಯುವಲ್ಲಿ
ಈಗ 2-3 ಕೇಸ್ಗಳಲ್ಲಿ ಹಾ. ಅಲ್ಲಿಯ ಲಾಡ್ಜ್ ಯಾರ್ದು, ಹ್ಮ್. ಅಲ್ಲಿರುವ ಎಲ್ಲ ಲಾಡ್ಜ್ಗಳು ದೊಡ್ಡವ್ರದ್ದೇನೆ, ಹ್ಮ್. ಕಾಮಂದರ್ದೇನೆ, ಮುಂಡಾ ಸುಧಾರಿಗಳದ್ದೇನೆ, ಅಲ್ಲಿ ಬೇರೆಯವ್ರದ್ದಿಲ್ಲ. ಹ್ಮ್. ಅಲ್ಲಿ ಯಾರು ಇಡೋಂಗಿಲ್ಲ. ನೀವು ಈ ಕಡೆ ಉಜಿರೆಯಿಂದ ಆ ಕಡೆ ಕೊಕ್ಕಡದವರೆಗೆ ಎಲ್ಲ ಜಾಗಗಳು ಅವ್ರದ್ದೇನೆ, ಹ್ಮ್. ರೈಟ್. ಸೊ ಅಲ್ಲಿರುವಂಥ ಒಂದು ಲಾಡ್ಜ್ನಲ್ಲಿ ಒಬ್ಬಳು ಯಾರೋ ಹೆಣ್ಣು ಮಗಳು ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅಥವಾ ಕೊಂದರು, ವಾಟ್ ಎವರ್ ಇಟ್ ಬೇಬಿ, ಅದನ್ನು ಅನಾಮಧೇಯ ಹೆಣವಾಗಿ ಪರಿವರ್ತಿಸಿ ನದಿಗೆ ಹಾಕ್ಬಿಡೋದು. ಪೊಲೀಸ್ ಬಂದು UDR ಚಾರ್ಜ್ ಸುಮಾರು UDR ಆಕ್ಚುಲಿ UDR ಇಸ್ ದಿ ಬಿಗಿನಿಂಗ್ ಆಫ್ ಅನ್ ಇನ್ವೆಸ್ಟಿಗೇಷನ್. Yes. ಒಂದು ಅನಾಮಧೇಯವಾಗಿ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಯಿತು ಅಂತ ಹೇಳಿದರೆ 174C ಅಂತ ಅಂದರೆ ನಾನು CRPC ಪ್ರಕಾರ Correct. ಈಗ ಸೆಕ್ಷನ್ಸ್ Change ಆಗಿದೆ. ಚೇಂಜ್ ಆಗಿದೆ. ಅದನ್ನು ಡೌಟ್ ಬಂತಂತ ಹೇಳಿದರೆ C ಅಂತ ಮಾಡಬೇಕು. ಇವ್ರು ಯಾವುದು C ಅಂತ ಮಾಡೇ ಇಲ್ಲ, ಎಲ್ಲವೂ 174 ಮಾಡಿ ಕ್ಲೋಸ್ ಮಾಡಿಬಿಡೋದು. ಇಲ್ಲಿ ಪ್ರಶ್ನೆ ಬರೋದು ಸರ್, ಮೆಜೆಸ್ಟಿಕ್ನಲ್ಲಿ ಒಂದು ಲಾಡ್ಜಿಂಗ್ನಲ್ಲಿ ಪ್ರತಿದಿನ ಸುಸೈಡ್ ಅದು ಇದು ಆಗ್ತಾ ಇರ್ತವೆ. ಇರ್ತದೆ. ಆಗ್ತಾ ಇರ್ತವೆ. ಲಾಡ್ಜ್ ಓನರ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಳ್ತಾರಲ್ಲ, ಖಂಡಿತ ತಗೊಳ್ಳೇಬೇಕು. ತಗೋತಾರೆ. ಇಲ್ಲಿ ಒಂದೇ ಒಂದು ಸಾರಿ ಇದರ ಓನರ್ನ ಕರೆಸಿ ಒಂದೇ ಒಂದು ಸ್ಟೇಟ್ಮೆಂಟ್ ಇದುವರೆಗೆ ತಗೊಂಡಿಲ್ಲ. ಹೌದು ಸರ್, ನನಗೆ ಅದೇನು ಆಶ್ಚರ್ಯ ಅನ್ಸಿಲ್ಲ. ಯಾಕಂದ್ರೆ ಸ್ಥಳೀಯ ಪೊಲೀಸರು ಅವ್ರು ಹೇಳ್ದಂಗೆ ಕೇಳಿದಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ನೀವು ಯಾವ್ಯಾವ ಆಫೀಸರ್ ಬೇಕಂತ ಹಾಕಿಸ್ಕೊಂಡಂತ SIT ಕೂಡ ಒಂದೇ ಒಂದು ಅವ್ರಿಗೆ ನೋಟಿಸ್ ಕೊಡ್ಲಿಲ್ವಲ್ಲ, ಯಾಕೆ? ಅದೇ ಬೇಜಾರಿರೋದು ನಮಗೆ. ಅಲ್ಲ, ನಾವೇನು ಅಂದರೆ ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್. ಅವರು ನೋಟಿಸ್ ಕೊಡೋದಲ್ಲ, ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿಯಾದಂತಹ ಚಿಕ್ಕ ಕೆಂಪಮ್ಮನವರಿಗೆ ಹೆದರ್ಸಿ ಕಳಿಸಿದ್ದಾರೆ. ಏನು ಹೇಳ್ತಾರೆ ಗೊತ್ತಾ, ಇಬ್ಬರು ಅಧಿಕಾರಿಗಳು, ಚಿನ್ನಯ್ಯನ ನೋಡು, ಇಬ್ಬರು ಹೆಂಡತಿಯವರು ಅವನಿಗೆ, ಅವ್ರು ಇಡೀ ಲೈಫ್ ಸೆಟಲ್ ಮಾಡಿಬಿಟ್ಟಿದ್ದೀವಿ ನಾವು. ಹೇಳೋದು ಯಾರು? SIT ಅಧಿಕಾರಿಗಳು. ಅಲ್ಲಲ್ಲ, ಅದ್ರ ಜೊತೆಗೆ ಹಾಂ, ಫಾರ್ ಅಲ್ಲ, ಒಂದ್ ಎಕ್ಸಾಂಪಲ್ ನಿಮಿಷ ಬಿಡಿ. ಅದು ಮುಗಿಸ್ಲಿ, ಮುಂದೆ ಇಂಟ್ರೆಸ್ಟ್ ಇದೆ. ಹೇಳ್ತೀನಿ. ಹೇಳಿ ಸರ್. ಇಬ್ಬರು ಅಧಿಕಾರಿ ಅವರು ಹೆಂಡತಿಯರಿದ್ದಾರೆ, ಹೋಗಿಬೇಕಾದ್ರೆ ನೀನು ನೋಡ್ಕೊಂಡು ಬಾ, ಎಷ್ಟು ಚೆನ್ನಾಗಿ ನಾವು ಸೆಟಲ್ ಮಾಡಿಬಿಟ್ಟಿದ್ದೀವಿ ಅವ್ರ ಲೈಫನ್ನು, ಇಡೀ ಜೀವನ ಪೂರ್ತಿ ಚೆನ್ನಾಗಿರ್ಬಹುದು ಅವರು, ನಿನಗೂ ಹಾಗೆ ಮಾಡ್ತೀನಿ, ವಸಂತ ಗಿಳಿಯರಿಗೆ ಭೇಟಿ ಮಾಡಿಸ್ತೀನಿ, ಅವ್ರ ಜೊತೆಗೆ ಮಾತಾಡು ಅಂತ ಹೇಳಿ SIT ಇನ್ಸ್ಪೆಕ್ಟರ್ ಹುದ್ದೆಯ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ಇಬ್ಬರು ಅಧಿಕಾರಿಗಳು ಚಿಕ್ಕ ಕೆಂಪಮ್ಮನಿಗೆ ಹೇಳ್ತಾರೆ. ಅದಕ್ಕೆ ಅವಳು ಬೈತಾಳೆ. ಬೈದ ಕೂಡಲೇ ಇವರು ಮತ್ತೆ ಹೆದರಿಕೆ ಹಾಕ್ತಾರೆ, ಜೈಲಿಗೆ ಹಾಕ್ತೀವಿ ನಿನ್ನ, ಜೈಲಿಗೆ ಹೋಗ್ತೀಯಾ ಅಂತ ಹೆದರ್ಸ್ತಾರೆ ಚಿಕ್ಕ ಕೆಂಪಮ್ಮನಿಗೆ. ಬೆಳಗ್ಗೆ 10 ಗಂಟೆಗೆ SITಗೆ ಸೌಜನ್ಯ ಪ್ರಕರಣ ಕಿಡ್ನ್ಯಾಪ್ ಆಗೋದು ಅಂತ ಅವಳು ಸೌಜನ್ಯ ಅಂತ ಹೇಳಲ್ಲ, ಅಲ್ಲಿ ಆ ಟೈಮಿಗೆ ಒಂದು ಹೆಣ್ಮಗಳನ್ನ ಎತ್ಕೊಂಡು ಹೋದ್ರು, ಗುರ್ಸಕ್ಕಾಗಿಲ್ಲ. ಗುರ್ಸಕ್ಕಾಗಿಲ್ಲ. ಅವಾಗ ಹೆಂಗ್ ಗೊತ್ತಾಗುತ್ತೆ? ಈಗ ನನಗೆ ಗೊತ್ತಾಯ್ತು ಅವಳು ಸೌಜನ್ಯ ಅಂತ ಹೇಳಿ. ಅದನ್ನು ಹೇಳಕ್ಕೆ ಸ್ಟೇಟ್ಮೆಂಟ್ ಕೊಡಕ್ಕೆ ಹೋದಂತಹ ಚಿಕ್ಕ ಕೆಂಪಮ್ಮನವ್ರಿಗೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕೂಡಿ ಹೇಗೆ ಟಾರ್ಚರ್ ಕೊಡ್ತಾರೆ. ಅಲ್ಲಲ್ಲ, ಈಗ ನೀವು ಹೇಳೋದು ಒಂದು ಪ್ರಶ್ನೆ ಏನು ಗೊತ್ತಾ ಗಿರೀಶ್, ಈಗಾಗಲೇ SIT 1,000 ಪೇಜಿನ ರಿಪೋರ್ಟ್ ಕೊಟ್ಟಿದೆ, ಅದರ ಕೆಲವು ಅಂಶಗಳಿದೆ ಅಂತ ನೀವು ಹೇಳ್ತೀವಿ. ಹೌದು ಸರ್. ಅದ್ರ ಜೊತೆ ಎನ್ಕ್ವೈರಿ ಸಂಬಂಧಪಟ್ಟರೆ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನು ಹೆಣ ಹೂತಿಗೆ ಏನು ಮಾಡಿದ್ದಾನೆ, ಇದು ಮಾಡಿದ್ದಾನೆ, ಫಾರ್ ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ಧರ್ಮಸ್ಥಳದ ಸ್ವಾಗತ ಇದರಿಂದ ತನಗೆ ಸೂಚನೆ ಬಂತು ಅಲ್ವಾ? ದಟ್ ಇಸ್ ವಾಟ್ ಚಿನ್ನಯ್ಯ ಸೇಸ್. ವೆನ್ ಈ ಸೇಸ್, ನಿಮ್ಗೆ ಗೊತ್ತು, ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿದ್ದವರು. ಸೊ ಅಲ್ಲಿ ಸ್ವಾಗತ ವಿಭಾಗದಲ್ಲಿ ಯಾರಿದ್ರು ಅವ್ರು ಕರೆದು SIT ವಿಲ್ ಹ್ಯಾವ್ ಟು ಎನ್ಕ್ವೈರ್ ಅಲ್ವಾ? ಮಾಡ್ಬೇಕಾ ಬೇಡವಾ? ಸೊ ಈ ಸ್ವಾಗತ ವಿಭಾಗದವ್ರ ಮೇಲೆ ಆರೋಪ ಇದೆ. ಸ್ವಾಗತ ವಿಭಾಗದವ್ರು ಇನ್ಸ್ಟ್ರಕ್ಟ್ ಮಾಡ್ತಿದ್ರು, ನಾ ಹೆಣ ತಗೊಂಡೋಗಿ ಉಳ್ತಾ ಇದೆ ಅಂತ ಅರ್ಚನೆ. ಮಾಹಿತಿ ಕೇಂದ್ರ, ಸ್ವಾಗತ ಕೇಂದ್ರ, ಮಾಹಿತಿ ಕೇಂದ್ರ ಎರಡು ಹೇಳ್ತಾರೆ. ಸೊ ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸರ್ ವಿಲ್ ಹ್ಯಾವ್ ಟು ಆಸ್ಕ್ ದೋಸ್ ಫೆಲೋಸ್, ಅವ್ರನ್ನ ಕರೆದ್ಬಿಟ್ಟು, ಏನಪ್ಪ ನೀವು ಯಾರು ಇದ್ರು, ನೀವು ಯಾವ ಹೆಣವನ್ನ ನೀವು ದಫನ್ ಮಾಡಿ ಅಂತ ಹೇಳಿದ್ದೀರಿ ಅನ್ನೋ ಪ್ರಶ್ನೆ ಕೇಳಬೇಕಲ್ವಾ? ಕೇಳಬೇಕು. SIT ಕೇಳಿಲ್ಲ ಅಂದ್ರೆ SIT ವರದಿಯನ್ನು ನಾವು ಹೆಂಗೆ ನಂಬಕ? ಅದಕ್ಕೆ ಸರ್ ಪ್ರಾರಂಭದಲ್ಲೇ ನಾನು ಹೇಳಿದೆ, ಇದರಲ್ಲಿ ಏನಂತ ಹೇಳಿದ್ರೆ 164 ಸ್ಟೇಟ್ಮೆಂಟ್ ಮೇಲೆ ಮಾಡಬೇಕಾಗಿತ್ತು. ಅದಾದ್ಮೇಲೆ ಇನ್ನೊಂದು ನೋಡಿ, SITದ್ದು ಖಂಡಿತ ನೀವು ಕೇಳಬಹುದು, ನೀವು ದ್ವಂದ್ವವಾಗಿ ಹೇಳ್ತಾ ಇದ್ದೀರಲ್ಲ, ಒಂದ್ ಕಡೆ SIT ಇಷ್ಟು ಮಾಡಿದಾರೆ ಅಂತ ಹೇಳ್ತೀರಿ, ಎಸ್ ನೋಡಿ ಸರ್, ಇದರಲ್ಲಿ ಆ ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು 2-3, ನಾನು ಇಡೀ ಎಂಟೈರ್ SITನ ನಾನು ಕ್ವಶನ್ ಮಾಡ್ತಾ ಇಲ್ಲ, ಕೆಳ ಹಂತದ 2-3 ಅಧಿಕಾರಿಗಳು ಕಂಪ್ಲೀಟ್ ಆಗಿ ಅದನ್ನ ತಿರುಚುವಂತ ಪ್ರಯತ್ನ. ಡೆಫಿನೆಟ್ಲಿ ಯಾರು ಪ್ಲಾಂಟ್ ಮಾಡಿದವ್ರನ್ನ ಅಲ್ಲ, ಅಲ್ಲಿ ಆ ಅಧಿಕಾರಿಗಳನ್ನ DK ಶಿವಕುಮಾರ್ ಹ್ಯಾಂಡ್ ಅವರು, DK ಶಿವಕುಮಾರೇ ನಮ್ಗೆ ಗೊತ್ತಿದೆ, ಹೌದು, ಪ್ರತಿದಿನ ಅವರು ನೇರವಾಗಿ DK ಶಿವಕುಮಾರ್ ಅವ್ರಿಗೆ ವರದಿ ಕೊಡ್ತಾ ಇದ್ರು. ಅವರು ಇವನ್ ದೇ ಡೋಂಟ್ ಬಾದರ್ ಫಾರ್ ಚೀಫ್ ಆಫ್ SIT, ಸರ್ಕಾರದ ಮುಖ್ಯಸ್ಥರು ಅಥವಾ ಸರ್ಕಾರದ ಪೊಲೀಸ್ ಮಹಾನಿರ್ದೇಶಕರಿಗೆ ಲಾಯಲ್ ಇದ್ದಂಥವ್ರಲ್ಲ.
ಹಿಂಗಾಗಿ ನಾನು ಸ್ಪೆಸಿಫಿಕಲಿ ಅಲಿಗೇಷನ್ ಮಾಡ್ತಾ ಇದ್ದೀನಿ, ಬಟ್ ನಾಟ್ ದ ಎಂಟೈರ್ ಎಸ್ ಐ ಟಿ ಬಹಳ ದೊಡ್ಡದು. ಆನಂತರ ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ಇರೋ ಕಾರಣದಿಂದ ಈ ಅದರ್ ದೆನ್ ಚಿನ್ನಯ್ಯ ಪೋರ್ಷನ್ ಬಿಟ್ಟು ಇನ್ನು ಬೇರೆ ಬೇರೆ ಬಂಗ್ಲೆಗುಡ್ಡೆ ಯಂತ್ರ ಆಗಿರ್ಬೋದು, ಇನ್ನು ಪ್ಯಾಟರ್ನ್ ಆಫ್ ನೋಡಿ, ಇನ್ವೆಸ್ಟಿಗೇಷನ್ ಅಂದ್ರೆ ಪ್ಯಾಟರ್ನ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಒಂದು ಪ್ಯಾಟರ್ನ್ ಇರ್ತದೆ. ಆ ಪ್ಯಾಟರ್ನ್ ಕಂಡು ಹಿಡಿದಿದ್ದಾರೆ. ಸೊ ಅದು ಆ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಿಲ್ಲ ಸರ್, ಹೇಳಕ್ ಆಗಲ್ಲ. ಒಳ್ಳೆಯವರು, ಹಾನೆಸ್ಟ್ ಇದ್ದವ್ರು ಅಂತವ್ರು ಇದ್ದಾರೆ. ಈಗ ವಿನಯ್ ಕುಲಕರ್ಣಿ ಕೇಸ್ನಲ್ಲಿನೂ ಕೂಡ ನೋಡಿ, ಪೊಲೀಸ್ ಅಧಿಕಾರಿಗಳನ್ನೇ ಸಿಕ್ಕಾಕೊಂಡ್ರು. ಅದ್ರ ಕಂಡು ಹಿಡಿದವ್ರು ಯಾರು? ಒನ್ಸ್ ಅಗೇನ್ ಎದರ್ ಪೊಲೀಸ್ ಆಫೀಸರ್. ಸೊ ಈ ಕೇಸಲ್ಲಿ SIT ಕೂಡ ಲಾಟ್ ಆಫ್ ಹಾನೆಸ್ಟ್ ಆಫೀಸರ್ಸ್ ಆರ್. ಅಂದ್ರೆ ಈಗ ವಿನಯ್ ಕುಲಕರ್ಣಿ ಕೇಸಲ್ಲಿ ಆ ಇನ್ಸ್ಪೆಕ್ಟರ್ಗೆ 7 ವರ್ಷ ಈಗ ಜೈಲ್ ಶಿಕ್ಷೆ ಆಯ್ತು. ಅವನಿಗೆ 7 ವರ್ಷ ಆಯ್ತು. ಲಿಟ್ರಲಿ ಪೊಲೀಸರು ವಿನಯ್ ಕುಲಕರ್ಣಿ ಬೂಟ್ ನೆಕ್ಕೋ ಕೆಲಸ ಮಾಡಿದ್ರಲ್ಲಿ ವಿನಯ್ ಕುಲಕರ್ಣಿ ಕೇಸಲ್ಲಿ. ಈಗ ಅದೇ ರೀತಿ ಧರ್ಮಸ್ಥಳದ ಕೇಸಲ್ಲೂ ಕೂಡ ಬೂಟ್ ನೆಕ್ಕೋ ಕೆಲಸಗಳನ್ನ ಅಲ್ಲಿ ಪೊಲೀಸರು ಮಾಡಿದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ, ಕೆಲವರು ಈಗಲೂ ಮಾಡ್ತಾ ಇದ್ದಾರೆ. ಸುಮ್ಮನೆ ಮಹೇಶ್ ಶೆಟ್ಟರಿಗೆ ಗಡಿಪಾರು ಮಾಡೋದು. ಈಗ ಅವ್ರದ್ದು ಸ್ಟ್ರಾಟಜಿ ಹೆಂಗಿದೆ ಅಂದರೆ, ಮಹೇಶ್ ಶೆಟ್ಟರ್ನ ಅಲ್ಲಿಂದ ಗಡಿಪಾರು ಮಾಡಬೇಕು, ನಾನು ಇಲ್ಲಿಂದ ಅಲ್ಲಿ ಹೋಗಬಾರ್ದು. ಈಗ ನನ್ನ ಮೇಲೇನು ಮತ್ತೆ ಫ್ರೆಶ್ ಆಗಿ ಮೊನ್ನೆ ಕೇಸ್ ಹಾಕಿದ್ದಾರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ. ಸುಮ್ಮನೆ ಒಂದು FIR ಹಾಕ್ಬಿಡೋದು. ಅಂದರೆ ಅದನ್ನು ಕೇಸ್ ಬಿಲ್ಡಪ್ ಮಾಡಿ ನಾನು ಮಂಗಳೂರಿಗೆ ಹೋಗಬಾರ್ದು, ಮಹೇಶ್ ಶೆಟ್ಟರು ಮಂಗಳೂರು ಬಿಟ್ಟು ಈ ಕಡೆ ಬರಬೇಕು. ಓಕೆ, ಹೌದು ಸರ್. ಈಗ ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತು ನಿಮ್ಮ ಮಧ್ಯದಲ್ಲೂ ಹಲವು ಗೊಂದಲಗಳನ್ನು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದರು. ಓಕೆ, ನೀವಿಬ್ರು ಅಂದರೆ ಇದೆಲ್ಲ ಡಿವೈಡ್ ಆ್ಯಂಡ್ ರೂಲ್ ಅನ್ನೋ ಥರ. ಓಕೆ, ಅಷ್ಟು ಸ್ವಲ್ಪ ನಿಮ್ಮ ಬಾಂಧವ್ಯ ಗಟ್ಟಿಯಾಗಿತ್ತು. ಈಗಲೂ ಇದೆ. ಓಕೆ, ಈಗಲೂ ಇದೆ. ಹಾಂ, ಆ ಥರ ವಿಚಾರ ಯಾವತ್ತಿಗೂ ಕೂಡ ಬಂದೇ ಇಲ್ಲ. ಭಿನ್ನಾಭಿಪ್ರಾಯಗಳು ಇದೆ. ಯಾವ ಥರ ಭಿನ್ನಾಭಿಪ್ರಾಯಗಳು? ಈ ಅತ್ಯಾಚಾರಿಗಳನ್ನು ಎಲ್ಲಿ ಗಲ್ಲಿಗೇರಿಸಬೇಕು? ಪರಪ್ಪನ ಅಗ್ರಹಾರದಲ್ಲಿ ಗಲ್ಲಿಗೇರಿಸ್ಬೇಕಾ, ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸ್ಬೇಕಾ, ಅಥವಾ ಧರ್ಮಸ್ಥಳದ ಮೇನ್ ಆರ್ಚ್ನಲ್ಲಿನೇ ಗಲ್ಲಿಗೇರಿಸ್ಬೇಕಾ? ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಹೊರತು ನಮ್ಮ ಒಂದು ಆತ್ಮೀಯತೆಯಲ್ಲಿ, ಹೋರಾಟ, ದೂರದೃಷ್ಟಿ, ನಿಮ್ಮ ಗುರಿ, ಅದಕ್ಕೆ ಯಾವುದು ಭಿನ್ನಾಭಿಪ್ರಾಯಗಳು ಇಲ್ಲ. ನಮ್ದು ಆತ್ಮೀಯತೆ. ಆಮೇಲೆ ನ್ಯಾಯಾಲಯದಲ್ಲಿ ನಿನ್ನೆ ಒಂದು ಹಿನ್ನಡೆ ಆಯ್ತಲ್ಲ ಸರ್, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಾಕಿರೋ ಅರ್ಜಿಯನ್ನ ಕೋರ್ಟ್ ಡಿಸ್ಮಿಸ್ ಮಾಡ್ತು. ಅಲ್ಲ, ಡಿಸ್ಮಿಸ್ ಅಂತಂದ್ರೆ ಹಂಗಲ್ಲ, ನಾಟ್ ಡಿಸ್ಮಿಸ್ಡ್ ಆಕ್ಚುಲಿ. ಅದು ಅಪೀಲ್ ಅಥಾರಿಟೀಸ್ ಡಿಫ್ರೆಂಟ್. ಇದರಲ್ಲೇ ಎಕ್ಸ್ಟ್ರಾಡಿಷನ್ನಲ್ಲಿ, ಗಡಿಪಾರ್ನಲ್ಲಿ ಹೈಕೋರ್ಟ್ ಇಸ್ ನಾಟ್ ದ ಅಥಾರಿಟಿ. ಚೀಫ್ ಸೆಕ್ರೆಟರಿ ಇಸ್ ದ ಅಥಾರಿಟಿ. ಸೊ ನೀವು ಚೀಫ್ ಅಥಾರಿಟಿ ದೇರ್ ಇಸ್ ಒಂದು ಇದೆ ಅಲ್ಲ ಅಲ್ಲಿ, ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರಕ್ಕೆ ಹೋಗಿ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಡೆ ಬನ್ನಿ. ಮತ್ತೆ ಈ ಚೀಫ್ ಸೆಕ್ರೆಟರಿ ವಿಚಾರಕ್ಕೆ ಬಂದ್ರಿ ನೀವು. ನನಗೆ ಇರುವುದೇನು ಅಂದ್ರೆ, ಚೀಫ್ ಸೆಕ್ರೆಟರಿ ಅವರ ಕೈಯಲ್ಲಿರುವ 1000 ಪೇಜಿನ SIT ವರದಿ ಅಲ್ವಾ, ಅದನ್ನ ಬಹಿರಂಗ ಪಡಿಸೋದಕ್ಕಾಗ್ಲಿ, ಅದರ ಅಂಶಗಳನ್ನಾದ್ರೂ ಹೊರಗೆ ಹಾಕೋದಕ್ಕಾಗ್ಲಿ ಯಾಕೆ ಶಾಲಿನಿ ರಜನೀಶ್ ಅವರು ಸಿದ್ಧರಾಗ್ತಾ ಇಲ್ಲ? ಅಲ್ಲ, ಅವ್ರಿಗೆ ಕೇಳಕ್ ಬರಲ್ಲ ನಾವು. ಸರ್ಕಾರ ಯಾಕೆ ಸಿದ್ಧ ಆಗ್ತಾ ಇಲ್ಲ? ಸರ್ಕಾರ ಮುಖ್ಯಮಂತ್ರಿಗಳು ಯಾಕೆ ತಯಾರಿಲ್ಲ? ಮುಖ್ಯಮಂತ್ರಿ ಆಗ್ತಾ ಇಲ್ಲ, ಗೃಹ ಸಚಿವರು ಯಾಕೆ ಸರಿ ಇಲ್ಲ? ಅವರು ಅಟ್ಲೀಸ್ಟ್ ಅವರು ಕ್ಯಾಬಿನೆಟ್ ಮುಂದೆ ಹೋಗ್ಬೇಕು. ಹೌದು, ನೀವು ಯಾವಾಗ ಶಾಲಿನಿ ರಜನೀಶ್ ಮುಂದೆ ಅವ್ರಿಗೆ ಕೆಳಗಿಟ್ಟು ಕುತ್ಕೊಳ್ಳೋಕ್ಕಾಗಲ್ಲ. ಅದನ್ನ ಇದು ಹ್ಯಾಂಡೆಡ್ ಓವರ್ ಟು ದ ಕ್ಯಾಬಿನೆಟ್ ಆರ್ ಸಮಥಿಂಗ್. SIT ಇದು ಮಾಡಬೇಕು, ಕ್ಯಾಬಿನೆಟ್ ಡಿಸಿಷನ್ ಅದಾಗಿದ್ದದು. ನೋಡಿ ಸರ್, ಇದರಲ್ಲಿ ಸರ್ಕಾರ ಅದನ್ನ ಬಹಿರಂಗಗೊಳಿಸಲೇಬೇಕು. ಯಾಕಂತ ಹೇಳಿದ್ರೆ ಆ ವರದಿಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ, ಕಾಣೆಯಾದಂತಹ ಮಹಿಳೆಯರ ಬಗ್ಗೆ ಇದೆ, ಮಾಹಿತಿ ಇದೆ. ಹೌದು. ಆನಂತರ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಬಗ್ಗೆ ಮಾಹಿತಿ ಇದೆ. ಅಂಡ್ ದೀಸ್ ಆರ್ ಸಪೋಸ್ ಟು ಬಿ ಇನ್ ಪಬ್ಲಿಕ್ ಡೊಮೇನ್. ಅಲ್ಲ, ಇವ್ರು ಹೇಳೋದು ಕೇಳ್ಬಿಟ್ರೆ ಒಂಥರ ಕರಾಳ ಕಥೆಗಳು ಅನ್ನೋ ತರ ಶುರು ಆಗ್ಬಿಡುತ್ತಲ್ಲ ಅಂತ. ಅದ್ರ ಜೊತೆಗೆ ಸರ್, ಎಲ್ಲೆಲ್ಲೋ ಯಾವ್ಯಾವುದೋ ಕನೆಕ್ಷನ್ಗಳು, ಕ್ರಾಸ್ ಕನೆಕ್ಷನ್ಗಳು ಕಾಣ್ತಾ ಇವೆ ನನಗೆ ಅಂತ. ಇಡೀ ಪ್ರಕರಣವನ್ನ ಮುಚ್ಚಿ ಹಾಕುವುದು ಮತ್ತು ಯಾರನ್ನೋ ರಕ್ಷಿಸುವುದರಲ್ಲಿ ನನಗೆ ಬಹಳಷ್ಟು ಜನರ ಕ್ರಾಸ್ ಕನೆಕ್ಷನ್ಗಳು ಕಾಣ್ತಾ ಇವೆ ಸರ್. ಮುಂಚಿನ ನೋಡಿ, CBI ವರದಿ ಕೊಡ್ತು, ಈ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಅಧಿಕಾರಿಗಳಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಅಂತ ಹೇಳ್ತು. ಆ ವರದಿಯನ್ನು ಮುಚ್ಚಿಟ್ರು. ಈಗ ನಾವು ಅದನ್ನು RTIನಲ್ಲಿ ಹಾಕಿ ತೆಗೆದಿದ್ದೀವಿ. G. ಮಹಾಂತೇಶ್ ಅವರು ಮತ್ತು ಎಲ್ಲ ಇನ್ನೂ ಬೇರೆ ಬೇರೆ RTI ಆಕ್ಟಿವಿಸ್ಟು. ಅದರಲ್ಲಿ ಬಹಳ ಕ್ಲಿಯರ್ ಆಗಿ CBI ಹೇಳಿದೆ, ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಅಧಿಕಾರಿಗಳಿಗೆ ದಂಡನೆಯನ್ನು ಕೊಡಬೇಕು ಅಂತ ಹೇಳಿದರೆ ಎಂಟೈರ್ ವರದಿಯನ್ನೇ ಮುಚ್ಚಿಟ್ಕೊಂಡ್ರು. ಆನಂತರ ಇವರು ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು, ಮಾಜಿ ಕಾನೂನು ಸಚಿವರು, ಅವ್ರು ಸಜ್ಜನ ಅಂತ ಕ್ಲೇಮ್ ಮಾಡ್ಕೊಳ್ಳೋರು ಬಹಳಷ್ಟು ಸರ್, ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಇತ್ತು. ಒಂದು ಕಾಲಕ್ಕೆ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದವನು, ಅವ್ರು ಕೆಲಸ ಮಾಡಿದವನು, ಭಾಳ ಅಭಿಮಾನ ಇತ್ತು. ಬಟ್ ಅವ್ರು ಎಂಥ ಒಂದು ದೊಡ್ಡ ಡ್ರಾಮಾ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಇದನ್ನು ಜನರಿಗೆ ತಿಳಿಸ್ಲೇಬೇಕು ಅಂತ ಹೇಳಿ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೆ ತಮ್ಮ ಮುಖಾಂತರ. 2023ರಲ್ಲಿ ಸಂತೋಷ್ ರಾವ್ ಖುಲಾಸೆ ಆದ್ನಲ್ಲ, ಅಬ್ಸಲ್ಯೂಟ್ಲಿ ನಾಟ್ ರಿಲೇಟೆಡ್
ಟು ದ ಕ್ರೈಮ್ ಅಂತ. ಹೌದು ಆ? ಹೌದು ಅದು ಒಂದೇ ಅಲ್ಲ, ಹೈಕೋರ್ಟ್ ಇನ್ನೂ ಬ್ಯೂಟಿಫುಲ್ ಆಗಿ ಬರೀತದೆ. ಏನಂತ ಹೇಳಿದರೆ, ದಿಸ್ ಡೆಫಿನೆಟ್ಲಿ ನೀಡ್ಸ್ ರೀಇನ್ವೆಸ್ಟಿಗೇಷನ್. ಇದು ಖಂಡಿತವಾಗಿ ಮರುತನಿಖೆ ಆಗಬೇಕು. ಆದರೆ ಯಾಕೆ ಮಾಡಕ್ಕೆ ಅವ್ರು ಕೊಡಲಿಲ್ಲ, ಹೈಕೋರ್ಟ್ ಕೊಡಲಿಲ್ಲ ಅಂತ ಹೇಳಿದರೆ, ಡ್ಯೂ ಟು ದ ಲಾಂಗ್ ಗ್ಯಾಪ್ ತುಂಬ ಗ್ಯಾಪ್ ಆಯಿತು. ಎವಿಡೆನ್ಸ್ ಮೇ ನಾಟ್ ಬಿ ಅವೈಲೇಬಲ್ ಅಂತ ಹೇಳಿ ಅದನ್ನು ಹೈಕೋರ್ಟ್ನಲ್ಲಿ ಕೊಡಲಿಲ್ಲ. ಹೌದಾ? ಇವ್ರೇನು ಮಾಡ್ತಾರೆ, ಅದು ಬಂದ ಕೂಡಲೇ ಸಂತೋಷ್ ರಾವ್ ನಿರ್ದೋಷಿ ಅಂದ್ಕೂಳೆ ಸಿಕ್ಕಾಪಟ್ಟೆ ಜನ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರೊಟೆಸ್ಟ್ ಆಗುತ್ತೆ. ಮಹೇಶ್ ಶೆಟ್ಟರು ಒನ್ಸ್ ಅಗೇನ್ ಉಗ್ರ ರೂಪ ತಾಳ್ತಾರೆ. ಅವಾಗ ಏನು ಮಾಡ್ತಾರೆ, ಇವರೊಂದು ಕಮಿಟಿ ಮಾಡ್ಕೋತಾರೆ ವಿಧಾನಸೌಧದಲ್ಲಿ, ಹೆಡೆಡ್ ಬೈ ಮಿಸ್ಟರ್ ಸುರೇಶ್ ಕುಮಾರ್. ಬೆಳ್ತಂಗಡಿ ಹರೀಶ್ ಪೂಂಜಾ ಅವರೊಂದು ಪ್ರಪೋಸಲ್ ಕೊಡ್ತಾರೆ, ಮರು ತನಿಖೆಗೆ ನಾವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ತೇವೆ ಮಾಡಿ ಅಂತಂದು ಹೇಳಿ ಅವ್ರದ್ದೊಂದು ಮೀಟಿಂಗ್ ಮಾಡ್ಕೋತಾರೆ. ಪ್ಯಾರಲಲ್ ಆಗಿ ಒಂದು PIL ಹಾಕ್ತಾರೆ ಹೈಕೋರ್ಟಿಗೆ, ವಿದೌಟ್ ಪೇರೆಂಟ್ಸ್ ಆಫ್ ವಿಕ್ಟಿಮ್. ಕುಸುಮಾವತಿ ಚಂದಪ್ಪ ಗೌಡನ ಹೊರತುಪಡಿಸಿ ಇವರೇ ಈ ಕಾಮಂದನ ಪಡೆ ಅವರ ಕೆಲವೊಂದಿಷ್ಟು ಜನ ವಕೀಲರು, ಅರುಣ್ ಶ್ಯಾಮ್ ಇದ್ದಾರೆ, ಇನ್ನೊಬ್ಬರು ಭಾರದ್ವಾಜನ್ ಅವರು ಸೇರಿಕೊಂಡು ಕುಸುಮಾವತಿಯನ್ನು ಹೊರತುಪಡಿಸಿ PIL ಹಾಕ್ತಾರೆ ಮರು ತನಿಖೆ ಆಗಬೇಕು ಅಂತ. ಅಂದರೆ ಉದ್ದೇಶ ಏನು, ರಿಜೆಕ್ಟ್ ಆಗೋ ಸಲುವಾಗಿ. ಎಷ್ಟೋ ದೀಸ್ ಆರ್ ಆಲ್ ಟೆಕ್ನಿಕ್ಸ್ ಇವು. ಎಷ್ಟೋ ಅರ್ಜಿಗಳನ್ನು ಏನು ಮಾಡ್ತಾರೆ, ಅದು ರಿಜೆಕ್ಟ್ ಆಗಬೇಕಂತಲೇ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಕುಸುಮಾವತಿಯನ್ನು ಹೊರತುಪಡಿಸಿ PIL ಹಾಕ್ತಾರೆ ಹೈಕೋರ್ಟಲ್ಲಿ. ಹೈಕೋರ್ಟ್ ಏನು ಹೇಳುತ್ತೆ, ಇದು ಲೋಕಸ್ ಸ್ಟ್ಯಾಂಡಿ ಇಲ್ಲ, ಯಾವುದೇ ಕ್ರಿಮಿನಲ್ ಕೇಸ್ನಲ್ಲಿ ಲೋಕಸ್ ಸ್ಟ್ಯಾಂಡಿ ಇರಬೇಕು. ಲೋಕಸ್ ಸ್ಟ್ಯಾಂಡಿ ಇಲ್ಲ, ಆ ಪೇರೆಂಟ್ಸ್ದು ಇದರಲ್ಲಿ ಸಿಗ್ನೇಚರ್ ಇಲ್ಲ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ. ಇವರು ಅದನ್ನೇ ರಿಜೆಕ್ಟ್ ಮಾಡಿದ್ದನ್ನು ಸುರೇಶ್ ಕುಮಾರ್ ಅವರು ಹೇಳ್ತಾರೆ, ಅಯ್ಯೋ ಹೈಕೋರ್ಟ್ ರಿಜೆಕ್ಟ್ ಮಾಡ್ತು, ಮರು ತನಿಖೆ ಬೇಡ ಅಂತೇಳಿ, ಇನ್ನು ನಾವು ಯಾಕೆ ಹೇಳಬೇಕು, ಬೇಡ ಅಂತ ಹೇಳ್ಬಿಡ್ತಾರೆ. ಸೊ ದಿಸ್ ಈಸ್ ದ ಡ್ರಾಮಾ ಮಿಸ್ಟರ್ ಸುರೇಶ್ ಕುಮಾರ್ ಆ್ಯಂಡ್ ಅದರ್ MLAs. ತೋರಿಕೆಗೇನು ನಾವು ಮಾಡ್ಸಕ್ಕೆ ಹೇಳ್ಬಿಟ್ಟವಪ್ಪ ಅಂಥೇಳಿ. ಈ ಪಂಚಾಯತಿ ಒಂದು ಈಗ ಹೊಡೆದಾಡ್ಸಕ್ಕೆ ಹಚ್ಚೋದು ಇವರೇ, ಅದನ್ನು ಪಂಚಾಯತಿ ಮಾಡೋಕ್ಕೆ ಇವರೇ ಒಂದು ಪಂಚಾಯತಿನ ಮಾಡೋದು, ಪಂಚಾಯತಿ ಮೆಂಬರ್ಗಳೆಲ್ಲ ಇವರೇ. ಬೇಡಪ್ಪ ಅಂತ ಹೇಳ್ಬಿಡೋದು. ಈ ರೀತಿ ಡ್ರಾಮಾಗಳನ್ನು ಸರ್, ಇದನ್ನು ನಾನು ಏನು ಹೇಳ್ತಾ ಇದ್ದೀನ, ಯಾವುದು ಕೂಡ ನನ್ನ ಮಾತುಗಳಲ್ಲ, ಎವ್ರಿಥಿಂಗ್ ಡಾಕ್ಯುಮೆಂಟೆಡ್. RTI ನಿಂದ ಪಡೆದಂಥ ದಾಖಲೆಗಳಲ್ಲಿ ಇದ್ದದ್ದನ್ನೇ ನಾನು ಹೇಳ್ತಾ ಇದ್ದೀನಿ. ಸರ್, ಇದು ಇವ್ರು ಹೇಳೋದನ್ನೆಲ್ಲ ಕೇಳ್ಬಿಟ್ರೆ, ಈ ದಾಖಲೆಗಳನ್ನು ಗಮನಿಸೋದಾದ್ರೆ ಇವತ್ತಲ್ಲ ನಾಳೆ ಇವರು ತಪ್ಪಿತಸ್ಥರು ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ನನಗನ್ಸುತ್ತೆ. ಈಗ ಸುಪ್ರೀಂ ಕೋರ್ಟ್, ಯಾಕಂದರೆ ನೋಡಿ 40 ಜನ ಲಾಯರ್ ಇದ್ರಂತೆ. ಇಟ್ ವಾಸ್ ಶಾಕಿಂಗ್ ಟು ಮೀ. ಯಾವುದೇ ಕೇಸ್ದಲ್ಲಿ 40 ಜನ ಲಾಯರ್ ಇರೋದು, ಅದರಲ್ಲಿ ಟಾಪೋಸ್ಟ್ ಲಾಯರ್ಸ್ ಇರೋದು, ಮತ್ತು ಇವರು ಮೊದಲಿಂದ 6 ತಿಂಗಳಿಂದ ಕೊಟ್ಟ ದಾಖಲೆಗಳನ್ನು ಹೈಕೋರ್ಟ್ ಪರಿಶೀಲನೆ ಮಾಡಿ ಎಡ್ಮಿಟ್ ಮಾಡೋದು. ಅಲ್ಲ ಸರ್, ತೀರಾ ಇತ್ತೀಚಿನ ಕೆಲವು ತೀರ್ಪುಗಳನ್ನು ನೋಡಿದ್ರೆ, ಪ್ರಜ್ವಲ್ ರೇವಣ್ಣನ ಕೇಸ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಅದಾದ್ಮೇಲೆ ವಿನಯ್ ಕುಲಕರ್ಣಿ ಕೇಸ್ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ಧರ್ಮಸ್ಥಳದವರೆಗೂ ಇದೇ ಸ್ಥಿತಿ ಬರುತ್ತೆ ಅಂತ. ಖಂಡಿತ ಬರುತ್ತೆ ಸರ್, ಖಂಡಿತ ಬರುತ್ತೆ. ನೋಡಿ, ಇವರು ಯಾಕೆ ಇಷ್ಟು ದಿನ ಬಚಾವ್ ಆಗ್ತಾ ಬಂದರು ಅಂತ ಹೇಳಿದ್ರೆ, ಈ ಪ್ರಜ್ವಲ್ ರೇವಣ್ಣ ರಾಜಕಾರಣಿ, ವಿನಯ್ ಕುಲಕರ್ಣಿ ರಾಜಕಾರಣಿ, ದೇವಸ್ಥಾನದ ಅಧಿಕಾರಿ ಅಲ್ಲವರು. ಇವರು ದೇವಸ್ಥಾನ ಇರೋದ್ರಿಂದ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಮುಂದೆ ಪ್ರತಿ ಸಾರಿನೂ ಕೂಡ ದೇವಸ್ಥಾನನ ಮುಂದಿಟ್ಟರು, ಅದ್ರ ಹಿಂದೆ ಅಡಿಕೊಂಡ್ರು. ಈ ಸರಿ ಹಾಗೆ ಮಾಡೋಕ್ಕಾಗಲ್ಲ. ಆನಂತರ ಈ ದೇಶದ ಕಾನೂನು ತುಂಬ ಬ್ಯೂಟಿಫುಲ್ ಇದೆ. ಬಟ್ ಏನಂತ ಹೇಳಿದ್ರೆ, ದೂರು ಕೊಟ್ಟಂಥವ್ರು, ಹೋರಾಟ ಮಾಡ್ತಕ್ಕಂಥವ್ರು ಗಟ್ಟಿಯಾಗಿ ನಿಂತ್ಕೋಬೇಕು. ಅವಾಗ ಈ ದೇಶದ ಸಂವಿಧಾನದ ಬ್ಯೂಟಿ ಆಫ್ ಕಾನ್ಸ್ಟಿಟ್ಯೂಷನ್, ಬ್ಯೂಟಿ ಆಫ್ ಲಾ ಅವಾಗ ಗೊತ್ತಾಗುತ್ತೆ. ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಹೇಳ್ತಾ ಇರೋದು ಪ್ರತಿಯೊಂದನ್ನು ಕೂಡ ದಾಖಲೆಗಳು, ಅವರು ಹೇಳಿದಂತಹ ಮಾತುಗಳನ್ನೇ ಅವ್ರಿಗೆ ತೋರಿಸ್ತಾ ಇದ್ದೀವಿ ನಾವು. ಕರೆಕ್ಟ್. ಅಷ್ಟು ಸ್ಟ್ರಾಂಗ್ ಆಗಿ ದಾಖಲೆಗಳಿದ್ದಾಗ ಅಲ್ಲಿ ಅನಾಹುತಗಳು, ಅಕ್ರಮಗಳು, ಅಪರಾಧಗಳು ನಡೆದಿರೋದ್ರಿಂದನೇ ಇವ್ರಿಗೆ ಇಲ್ಲಿವರೆಗೂ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಎಸ್, ಆದರೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್, ಈಗ ಒಂದು ಸಾಕ್ಷಿದಾರರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ನಾನು ಹೇಳಿದ, ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೌದು. ಸೊ ಇಂಥದ್ದು ಭಾಳ ಅಪರೂಪದ ಪ್ರಕರಣ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಸಾಕ್ಷ್ಯಗಳೆಲ್ಲ ರಕ್ಷಣೆ ಮಾಡೋದಿರುತ್ತಲ್ಲ, ಈ ಒಂದು ರೀತಿ ಆ ಹತ್ಯೆಗಳ ಸಾಕ್ಷ್ಯ ನಾಶ ಆಗೋಗ್ಬಿಟ್ಟಿದೆ. ಈಗ ಇರುವವರನ್ನ ಸಾಕ್ಷಿಗಳಾದ್ರೂ ಉಳಿಸ್ಕೋಬೇಕಲ್ಲ. ಅಲ್ಲ ಸರ್, ಈಗ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ, ಯಾರಿಂದ ತನಿಖೆ ಮಾಡಿಸ್ಬೇಕು ಅನ್ನೋದನ್ನ ನಿರ್ಧರಿಸಿ ಹೇಳಿ, ಲಿಖಿತವಾಗಿ ತಿಳಿಸಿ ಅಂತ ಹೇಳಿದ್ರೆ. ಸರ್, ಅದೇನು ಬಂತು ಅಂತ ಹೇಳಿದ್ರೆ ಕ್ವಶನ್, ಈಗ CBIನೂ ಮಾಡಾಗಿದೆ, ಸ್ಟೇಟ್ ಅಂತರೂ ಮುಂಚೆನೇ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಫಸ್ಟು ಅಲ್ಲಿ ಡಿಸ್ಟ್ರಿಕ್ಟ್ ಪೊಲೀಸ್ ಮಾಡಿದರು, ಅದಾದ ನಂತರ CID ಕೊಟ್ಟರು. CID ಬರೀ 18 ದಿನದಲ್ಲಿ ವರದಿ ಸಲ್ಲಿಸ್ತು. ಆನಂತರ CID 2ನೇ ವರದಿ ಕೊಟ್ಟರು. CID 2ನೇ ವರದಿ ಕೊಟ್ಟ ಮೇಲೆ CBI 2013 ನವೆಂಬರ್ 6ನೇ ತಾರೀಕಿಗೆ CBIಗೆ ಕೊಡ್ತಾರೆ. ಅಂದರೆ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ.
CBI ಆದೇಶ ಮಾಡಿ 5 ತಿಂಗಳ ಆದ ಮೇಲೆ CBI ದವ್ರು ಸ್ಟಾರ್ಟ್ ಮಾಡಿದ್ರು. ದಟ್ ಈಸ್ ಆಲ್ಸೋ ಪಾಯಿಂಟ್ ಟು ಬಿ ಅಬ್ಸರ್ವ್ಡ್ ಇಲ್ಲಿ. ಹೌದು ಸರ್ ಯೂಶುವಲಿ CBI ಈಗ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಅಂದ್ರೆ ಟಕ್ಕನೆ ರಾತ್ರಿನೇ ಬರ್ತಾರೆ. ಹೌದು ಕರೆಕ್ಟ್. ಇಲ್ಲಿ 5 ತಿಂಗಳ ಆದ ಮೇಲೆ ಬರ್ತಾರೆ. ಸಾಕ್ಷಿ ನಾಶ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನೋಡಿ ಸರ್, ಇಲ್ಲ ಸರ್, ಇನ್ನೊಂದು ಗಮನಿಸಿ ಸರ್, ನೀವು ತಾವು ಕೂಡ ರಾಜಕೀಯ ವಿಶ್ಲೇಷಣೆ ಮಾಡ್ತೀರಿ. ಆ ಟೈಮಿಗೆ ಈ ಚೇಂಜ್ ಆಫ್ ಪೊಲಿಟಿಕಲ್ ಪವರ್ ಕಾರಿಡಾರ್ ಶಿಫ್ಟ್ ಆಗ್ತಾ ಇತ್ತು. 2013 ಹೌದು 14ಕ್ಕೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದಿತ್ತು. 2013 ಕಂಪ್ಲೀಟ್ ಈ ಕುಟುಂಬ ಏನಿದೆಯಲ್ಲ ಕಾಂಗ್ರೆಸ್ಸಿನ ಬಕೆಟ್ ಹಿಡ್ತಾ ಇತ್ತು, ಕಾಂಗ್ರೆಸ್ ಬಕೆಟ್ ಹಿಡ್ತಾ ಇತ್ತು. ಅವಾಗ ಏನಾಗುತ್ತೆ, ನಡುವೆ MP ಎಲೆಕ್ಷನ್ 2013 ಆದ್ಮೇಲೆ 14ರದ್ದು ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಕೋಡ್ ಆಫ್ ಕಂಡಕ್ಟ್ ಬಂದಾಗ ಇವರು ಕೇಸ್ ರಿಜಿಸ್ಟರ್ ಮಾಡ್ತಾರೆ CBI ದವರು. ಇವರು ಬಿಜೆಪಿ ಶಿಫ್ಟ್ ಆಗ್ಬಿಡ್ತಾರ. ಅವಾಗ ಇವರು ಯಾವಾಗ ಇನ್ವೆಸ್ಟಿಗೇಷನ್ ತುಂಬಾ ನೀಟಾಗಿ ಮಾಡಿದಾರೆ ಸರ್. ನಾನು ಸುಮ್ಮನೆ CBI ಬೈಯೋದಲ್ಲ, ಸ್ಟಾರ್ಟಿಂಗ್ ತುಂಬಾ ನೀಟಾಗಿ ಮಾಡಿದ್ರು. ಬಟ್ ಏನಾತಂತ ಹೇಳಿದ್ರೆ ಚಾರ್ಜ್ ಶೀಟ್ ಕೊಡೋ ಟೈಮ್ ಎಲ್ಲರೂ ಬೆಂಡಾಗಿ ಹೋಗ್ಬಿಟ್ರು, ತುಸ್ಸಾದ್ರು. ಅಂದ್ರೆ ಈ ಮ್ಯಾರಥಾನ್ ರೇಸ್ ಅಲ್ಲಿ ಫಸ್ಟ್ ರೌಂಡ್ ಜೋರಾಗಿ ಓಡ್ಬಿಟ್ಟು ಆಮೇಲೆ ಫುಲ್ ಆಗಿ ವರದಿಯಲ್ಲಿ ಇದೆ. CBI ದವ್ರು ಕ್ಲಿಯರ್ ಹೇಳ್ತಾರೆ. ಅದರಲ್ಲಿ ಒಬ್ನು ಹೇಳ್ತಾನೆ ಸರ್, ವಿಟ್ನೆಸ್ ಹೇಳ್ತಾನೆ, ರವಿ ಪೂಜಾರಿ, ಒನ್ ಆಫ್ ದ ವಿಟ್ನೆಸ್, ಅವನನ್ನ ಕೊಂದಿರುವಂತ ಸಂಶಯ ಇದೆ ಅಂತೇಳಿ CBIಗೆ ಹೇಳ್ತಾನ ಅವನು. CBI ದವ್ರು ಎನ್ಕ್ವೈರಿನೇ ಮಾಡಲ್ಲ. CID ತನಿಖೆ ನಡಿಬೇಕಾದ್ರೆ ಎರಡನೇ ವರದಿಗೆ ಇನ್ನೊಬ್ರು ಸೀನಿಯರ್ ಆಫೀಸರ್ ಬರ್ತಾರೆ. CID ವಾರ್ಜಾಚಾರ್ಯ ಅವಳು ಹೇಳ್ತಾ ಇರ್ತಾಳೆ, ನಾನ್ ನೋಡಿದೆ ಸೌಜನ್ಯಾಳನ್ನ, ನಮ್ಮ ದಣಿನೇ ತಗೊಂಡ್ ಬಂದಿದ್ರು ನಮ್ಮ ಮನೆಗೆ, ಅಳ್ತಾ ಇತ್ತು ಮಗು, ಆ ಬ್ಲಡ್ ಅನ್ನ ನಾನೇ ಒರ್ಸ್ ಹಾಕಿದೀನಿ ಅಂತ ಹೇಳ್ತಾ ಇತ್ತು. CID ಸೆಕೆಂಡ್ ವರದಿ ಕೊಡೋದಕ್ಕೆ ಬರ್ತದೆ, ಟೀಮ್ ಬರ್ತದೆ, ಬಾವಿಯಲ್ಲಿ ಬಿದ್ದು ಸಾಯ್ತಾಳೆ. ಬಾವಿಯಲ್ಲಿ ಅಂದ್ರೆ ಅವಳ ಡೆಡ್ ಬಾಡಿ ಬಾವಿಯಲ್ಲಿ ಇರ್ತದೆ. ಸ್ವತಃ ಹೇಳ್ತಾರೆ ಯಾರು, ವಿಠಲ್ ಗೌಡ್ರು ಹೇಳ್ತಾರೆ, ಸರ್ ವಾರ್ಜಾಚಾರ್ಯ ಸತ್ತಿದ್ದಾಳೆ, ಹೋಗೋಣ ಬನ್ನಿ ಅಂದ್ರೆ ನಾ ಹೋಗಲ್ಲ. ಅಲ್ಲಿ CID ಅಧಿಕಾರಿಗಳು ಹೇಳ್ತಾರೆ, ನಾ ಹೋಗಲ್ಲ, ಅದು ಸ್ಥಳೀಯ ಪೊಲೀಸರ ಕೆಲಸ, ನಾವು ಮಾಡೋ ಕೆಲಸ ಅಲ್ಲ ಅಂತ. ಎಲ್ಲವೂ ಕೂಡ ಆನ್ ರೆಕಾರ್ಡ್ ಇದೆ. ಇದನ್ನ ತೋರಿಸಿದ್ರೆ ಅರ್ಥ ಆಗುತ್ತಲ್ಲ ಸರ್ ಸುಪ್ರೀಂ ಕೋರ್ಟಿಗೆ? ಎಸ್, ಐ ಥಿಂಕ್ ಸೊ. ಆಗುತ್ತಲ್ಲ. ಎಸ್, ಮತ್ತೆ ಬಟ್ ಇವಾಗ ನೋಡಿದರೆ ಸುಪ್ರೀಂ ಕೋರ್ಟ್ ಎಸ್ ನ್ಯಾಯ ಸಿಗುತ್ತೆ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ದಟ್ ಮಚ್. ಅಲ್ಲ, ಈಗ ಸುಪ್ರೀಂ ಕೋರ್ಟಿನ ಕಣ್ಗಾವಲಿನಲ್ಲಿ ಈ ಎಲ್ಲ ದಾಖಲೆಗಳು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಬಂದ ಮೇಲೆ ನಡೆಯೋ ತನಿಖೆ ಇರುತ್ತಲ್ಲ, ಹೌದು, ಇಷ್ಟು ವರ್ಷಗಳ ನಡೆದಿರೋ ತನಿಖೆಗಿಂತ ಭಿನ್ನವಾಗಿರುತ್ತೆ. ಭಿನ್ನವಾಗುತ್ತೆ. ಅದ್ರ ನಡುವೆ ಇನ್ನೊಂದು ಏನು ಗೊತ್ತಾ ಸರ್, ಈ ಏನು ಸುಪ್ರೀಂ ಕೋರ್ಟ್ ಕೇಳಿದೆ ಯಾವ ರೀತಿಯ ತನಿಖೆ ಮಾಡಬೇಕು ಅಂತ, ಇದನ್ನು ರಾಜ್ಯ ಸರ್ಕಾರ ಹೇಳಬೇಕು. ಈಗ ರಾಜ್ಯ ಸರ್ಕಾರ ಹೇಳಬೇಕು. ಮತ್ತೆ ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಇದು ನ್ಯಾಯಾಂಗದ ಸುಪರ್ದಿಯಲ್ಲಿನೇ ಸೂಪರ್ವೈಸ್ಡ್ ಬೈ ಅ ರಿಟೈರ್ಡ್ ಆರ್ ಸಿಟ್ಟಿಂಗ್ ಜಡ್ಜ್. ಈ ರೀತಿ ಆದಾಗ ಮಾತ್ರ, ಯಾಕಂದ್ರೆ CBIನೇ ಮಾಡಾಗಿದೆ. ಇದನ್ನ ಬಿಟ್ಟು ಬೇರೆ ಯಾರು ಇಲ್ಲ ಈ ದೇಶದಲ್ಲಿ. ಇನ್ನೇನು ಟ್ರಂಪ್ ಕಡೆ ಹೋಗ್ಬೇಕಾ, FBI ಹೋಗ್ಬೇಕಾ? ಇಲ್ಲ. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸರ್ ಈ ತನಿಖೆ ಮಾಡೋದು CBI ಬಿಡಿ, ಲೋಕಲ್ ಪೊಲೀಸ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಾಡ್ತಕ್ಕಂಥ ಇನ್ವೆಸ್ಟಿಗೇಷನ್ ಕೆಲಸ ಸರಿಯಾಗಿ ಮಾಡಿಬಿಟ್ರೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಾಡಿ ಮುಗಿಸುವಂತ ಕೆಲಸ ಇದೆ. ಹೌದು. ಈಗ ಈ ಸೌಜನ್ಯ ಅನ್ನುವಂಥದ್ದು ಏನಂದರೆ ಸರ್, ಸೌಜನ್ಯ ಒಂಥರ ಅನ್ನಪೂರ್ಣೆ ಥರ ದೇವತೆ ಅನ್ನೋ ಥರದ್ದು ಹೀಗಾಗ್ಬಿಟ್ಟಿದೆ. ಈಗ ಸೌಜನ್ಯ ಇಶ್ಯೂಸ್ ಬಂದಮೇಲೆ ತುಂಬ ಜನ ತುಂಬ ರೀತಿಯಿಂದ ಅನುಕೂಲಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಮಾಧ್ಯಮಗಳ ವಿಚಾರಗಳು ಅಂತ ಬಂದಾಗ್ಲೂ ಕೆಲವೊಂದು ಆಗಿರುತ್ತೆ. ಅದೇ ರೀತಿ ಕೆಲವು ಆರೋಪಗಳಿತ್ತು ಗಿರೀಶ್ ಅವರೇ. ಇದೊಂದು ನೇರವಾಗಿ ನನ್ನ ಕೊನೆಯ ಪ್ರಶ್ನೆ ನಿಮಗೆ. ಇಲ್ಲ, ಬೇರೆ ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಸೌಜನ್ಯ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅನ್ನೋದು, ಇದನ್ನ ಯಾವ ರೀತಿ ನೀವು ತಿರಸ್ಕರಿಸ್ತೀರಿ? ಅಲ್ಲ, ವೈಯಕ್ತಿಕ ಹಿತಾಸಕ್ತಿ ಅಂದ್ರೆ ಏನು? ಯಾವ ರೀತಿನೂ ಆಗಿರ್ಬೋದು. ದುಡ್ಡು ಬೇಕು ಅಂತನಾ? ಅಲ್ಲ, ಯಾವ ರೀತಿನೂ ಆಗಿಲ್ಲ. ಅಲ್ಲ ಅದೇ ಇರ್ಬೋದಲ್ಲ. ಯಾವುದು ಅಲ್ಲ ಕೇಳಿ, ಲೆಟ್ ಅಸ್ ಬಿ ವೆರಿ ಫ್ರಾಂಕ್. ವೈಯಕ್ತಿಕ ಹಿತಾಸಕ್ತಿ ಅಂತ ಹೇಳಿದ್ರೆ ನಮಗ್ ದುಡ್ಡು ಬೇಕು ಅಂತ ಹೇಳಿ, ಇವ್ರಕ್ಕಿಂತ ದೊಡ್ಡ ಸಾವುಕಾರ ಯಾರು ಸರ್? ಕೇಳದವರಿಗೆಲ್ಲ ಮೂಟೆಗಟ್ಟಲೆ ಕೊಡ್ತಾ ಇದ್ದಾರೆ. ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು. ಅಲ್ಲೇ ಮುಂಚೆ ಇಲ್ಲಿ ತನಕ ಯಾಕೆ ಬರ್ಬೇಕಾಗಿತ್ತು? ಆ ನಂತರ ನಾವು ಅವ್ರನ್ನೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋದಿತ್ತು ಅಂತ ಹೇಳಿದ್ರೆ ಕೋರ್ಟಿಗೆ ಯಾಕೆ ಹೋಗ್ತಾ ಇದ್ವಿ? ಕೋರ್ಟಿಗೆ ಯಾಕೆ ಹೋಗ್ತಾ ಇದ್ವಿ? ನಾವು ವೈಯಕ್ತಿಕ ಹಿತಾಸಕ್ತಿ ಅಂತ ಖಂಡಿತ ಇದೆ, ಹಿತಾಸಕ್ತಿ ಇದೆ ಡೆಫಿನೆಟ್ಲಿ. ಏನು ವೈಯಕ್ತಿಕ ಹಿತಾಸಕ್ತಿ? ನನ್ನ ಮನೆಯ ಹೆಣ್ಮಕ್ಳು ಸೇಫ್ ಆಗಿರ್ತಾರೆ ನಾಳೆ, ಅದು ನನ್ನ ಸ್ವಾರ್ಥ. ನಮ್ಮೆಲ್ಲರಿಗೂ ಕೂಡ ಸ್ವಾರ್ಥ ಇದೆ ಇದರಲ್ಲಿ. ಸೇಫ್ ಆಗಿರ್ಬೇಕು ಸರ್. ನಾಳೆ ಏನಂತ ಉತ್ತರ ಕೊಡೋಣ ನಾವು? ಮನೆ ಹೆಣ್ಮಕ್ಳು ಹೊರಗಡೆ ಹೋದ್ರೆ ಯಾವಾಗ ಬರ್ತಾರಂತ ಟಕ 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 ಇದನ್ನಾಗ್ತಾ ಇರ್ತದೆ ಇಂಥ ಕಾಮುಕರು. ನಾಳೆ ಯಾವುದೋ ಪ್ರಭಾವಿ ಎತ್ಕೊಂಡು ಹೋಗ್ಬಿಟ್ಟ ಅಂದ್ಕೊಳ್ಳೆ, ಅಯ್ಯೋ ಕೇಳಬಾರ್ದಪ್ಪ, ಕೇಳಿದರೆ ಇದು ಪರಮ ಪೂಜ್ಯರಿಗೆ ಅಪಮಾನ, ದೇವಸ್ಥಾನಕ್ಕೆ ಅಪಮಾನ. ನೀವು ಈಗ ಜಸ್ಟ್ ಕೇಳಿದ್ರಿ ಸೌಜನ್ಯ ಅನ್ನಪೂರ್ಣೇಶ್ವರಿಯನ್ನು ಹೇಳಿದ್ರಲ್ಲ, ಸೌಜನ್ಯ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ಹೇಳಿ
ಬಟ್ ಅವತ್ತಿನ ದಿನ ನೆಕ್ಸ್ಟ್ ಡೇ ಎಲ್ಲಿ ಹೋಗ್ಬೇಕಾಗಿತ್ತು ಅವಳು? ಹೊರನಾಡಿಗೆ ಹೋಗೋಳಿದ್ಲು ಅವಳು. ಆ ಬಟ್ಟೆ ಅವಳದು ಚೂಡಿದಾರ ಇದೆ ಅವಳ ಮನೆಯಲ್ಲಿ. ಆ ಚೂಡಿದಾರ ಅನ್ನಪೂರ್ಣೇಶ್ವರಿಗೆ ಹೋಗ್ಬೇಕು ಅಂಥೇಳಿ ಹೊಸ ಚೂಡಿದಾರ ಹಾಕ್ಕೊಂಡು ಹೋಗ್ಬೇಕು ಅಂಥೇಳಿ ಆ ದುಡ್ಡು ಕೂಡ ಅವಳೇ ದುಡಿದಿದ್ದ ದುಡ್ಡು. ಕ್ಯಾಂಟೀನಲ್ಲಿ ಅವಳು ದುಡಿದಂತಹ ದುಡ್ಡಿನಿಂದ ಬಟ್ಟೆ ಹೊಲಕ್ಕೆ ಕೊಟ್ಟಿರ್ತಾಳೆ. ಯಾರಿಗೆ? ವರ್ಷಾಳ ತಾಯಿಗೆ. ಅವತ್ತಿನ ದಿನ ಮಿಸ್ಸಿಂಗ್ ಆಯ್ತಲ್ಲ, ಆ ಕಾಲೇಜ್ ಬಿಡ್ಬೇಕಾದ್ರೆ ವರ್ಷ ಹೇಳ್ತಾಳೆ, ಏ ಸಜ್ಜು, ಅವಳಿಗೆ ಸಜ್ಜು ಅಂತಿದ್ರಲ್ಲ, ಸೌಜನ್ಯ ಅಂತಿದ್ದಿಲ್ಲ, ಸಜ್ಜಕ್ಕ ಅಂತಾರೆ ಸೌಜನ್ಯಗೆಲ್ಲರು. ಸಜ್ಜಕ್ಕ, ನಿಂದು ಅಮ್ಮ ಬಟ್ಟೆ ಹೊಲ್ದಿಟ್ಟಿದ್ದಾಳೆ, ತೊಗೊಂಡು ಹೋಗು. ಏ ಹೌದು ತೊಗೊಂಡು ಹೋಗ್ತೇನೆ, ನಾನು ನಾಳೆ ಹೊರನಾಡಿಗೆ ಹೋಗ್ಬೇಕು, ನಾನು ತೊಗೊಂಡು ಹೋಗ್ತೀನಿ ಅಂತ ಹೋದಂತಹ ಮಗು ಅದು. ಅಂಥ ಮಗುನ ಈ ರೀತಿ ಮಾಡಿ ಕೊಂದು ನ್ಯಾಯ ಕೇಳದವ್ರನ್ನೇ ಅಪರಾಧಿಗಳು ಅಂತ ಹೇಳ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಬರೆದಿದ್ದಾಳೆ ಸರ್, ಅವಳು ಚೀಟಿ ಇದೆ, ನಾನು ನಿಮಗೆ ತೋರಿಸ್ತೀನಿ. ಸೌಜನ್ಯ ಹ್ಯಾಂಡ್ ರೈಟಿಂಗ್ನಲ್ಲಿ ಒಂದು, ಹೊರನಾಡು ಅನ್ನಪೂರ್ಣೇಶ್ವರಿಗೆ ಒಂದು ಬರೆದಿದ್ದಾಳೆ, ಮತ್ತು ಕೊಲ್ಲೂರು ಮೂಕಾಂಬಿಗೆ ಸ್ವೀಕರಿಸು ಪುಷ್ಪಾರ್ಚನೆ ತಾಯಿ ಮೂಕಾಂಬಿಗೆ ಅಂಥೇಳಿ ಸೌಜನ್ಯನೇ ಬರೆದಿದ್ದಾಳೆ. ಅದೇನಾಯಿತು ಅಂತ ಹೇಳಿದರೆ, ಆ ತಾಯಿಗೆ ಇವಳೇ ಒಂದು ಹೂವಾಗಿ ಹೋಗ್ಬಿಟ್ಲು. ಸ್ವೀಕರಿಸು ಪುಷ್ಪಾರ್ಚನೆ ತಾಯಿ ಮೂಕಾಂಬಿಕೆ ಅಂಥೇಳಿ ಅವಳು ನೋಟ್ಬುಕ್ಕಲ್ಲಿ ಡೈರಿಯಲ್ಲಿ ಬರೆದಿಟ್ಕೋತಾಳೆ. 2 ಹಾಡು ಬರೀತಾಳೆ. ಅನ್ನಪೂರ್ಣೇಶ್ವರಿಗೆ ಒಂದು ಬರೀತಾಳೆ, ನಾನು ಹೊರನಾಡಿಗೆ ಹೋಗಬೇಕು ಅಂಥೇಳಿ. ಆ ಚೂಡಿದಾರ ಪಾಪ ಅವಳಿಗೆ ಸಿಗಲೇ ಇಲ್ಲ. ಅವಳ ಒಳ ಉಡುಪನ್ನು ಕೂಡ ಇವರು ಕದ್ದಿಟ್ಟು, ಪೊಲೀಸರು ಕದ್ದಿಟ್ಟು ನಿಜವಾದ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಒಳ ಉಡುಪನ್ನು ತಾಯಿ ಕಡೆ ಅಂತ ತಗೊಂಡು ಬಂದು ಪ್ಲಾಂಟ್ ಮಾಡ್ತಾರೆ. ಪೊಲೀಸರಿಗೆ ಮೊದಲು ಗಲ್ಲು ಶಿಕ್ಷೆ ಆಗಬೇಕು, ಪೊಲೀಸರನ್ನ ಇವ್ರನ್ನ ಅಪರಾಧಿಗಳನ್ನಾಗಿ ಮಾಡಬೇಕು ಫಸ್ಟ್. ನಾನು ಅದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ, ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಈ ತನಿಖೆಯಲ್ಲಿ ಇಷ್ಟೆಲ್ಲ ಲೋಪಗಳು ಇವೆಲ್ಲ ಆದಾಗ ಸರ್, ಇದೇ ಯಾವುದು ಧಾರವಾಡ ಕೇಸ್ ಇದೆಯಲ್ಲ, ವಿನಯ್ ಕುಲಕರ್ಣಿ ಕೇಸ್, ಅದೇ ಕೇಸು, ಅದೇ ಥರದ ಶಿಕ್ಷೆ ಖಂಡಿತವಾಗ್ಲೂ ಅಲ್ಲಿ ಪೊಲೀಸರು ನಾನು ಹೇಳಿದ ಲಿಟ್ರಲಿ ಬೂಟ್ ನಕ್ಕ ಕೆಲಸನ ಮಾಡಿದ್ದಾರೆ. ಎಸ್. ಆದರೆ ವ್ಯತ್ಯಾಸ ಏನು ಗೊತ್ತಾ, ವಿನಯ್ ಕುಲಕರ್ಣಿ ಕೇಸಲ್ಲಿ ಬರೀ ರಾಜಕಾರಣ ಆಯಿತು, ಧರ್ಮ ಇರಲಿಲ್ಲ, ದೇವಸ್ಥಾನ ಇಲ್ಲ, ದೇವರು ಇರಲಿಲ್ಲ, ದೇವಸ್ಥಾನ ಇಲ್ಲ. ದಟ್ ಇಸ್ ಅ ಮೇಜರ್. ರಾಜಕಾರಣ ಮತ್ತು ಧರ್ಮ ಸೇರ್ತು ಅಂತ ಕಡೆ ಏನು ನಾಶ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ಅವೆರಡರೂ ದಿಸ್ ಡೆಡ್ಲಿ ಕಾಂಬಿನೇಷನ್, ವೆರಿ ಡೆಡ್ಲಿ. ಅಲ್ಲ ಸರ್, ಅಷ್ಟೆಲ್ಲ ಆರೋಪಗಳಿರೋರನ್ನ ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತಾರೆ, ಇದನ್ನ ಮಾಡ್ತಾರೆ. ಅಲ್ಲ, ಪ್ರೆಸಿಡೆಂಟ್ ಮಾಡೋರು ಇದ್ರು, ಅವ್ರನ್ನ ರಾಷ್ಟ್ರಪತಿ ಮಾಡೋರು ಇದ್ರು. ಇವ್ರು ಹೆಂಗೆ ಅದು ಟಿವಿನಲ್ಲೆಲ್ಲ ಬಂತು, ರಾಷ್ಟ್ರಪತಿ ಕ್ಯಾಂಡಿಡೇಟ್. ಇವ್ರು ಅದನ್ನ ಇಟ್ಕೊಂಡು ಏನು ಮಾಡ್ತಾರೆ, ಜಡ್ಜ್ಗಳ ಮೇಲೆ ಕಂಟ್ರೋಲ್ ಇಟ್ಕೊತಾರೆ ಇವರು. ಯಾಕಂದ್ರೆ ಜಡ್ಜ್ಗಳನ್ನ ನಾಮಿನೇಟ್ ಮಾಡೋದು, ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಪ್ರಶ್ನೆ. ಇನ್ನೇನು ರಾಷ್ಟ್ರಪತಿ ಆಗಲ್ಲ, ಹೆಲ್ತ್ ಕೆಟ್ಟೋಗ್ಬಿಟ್ಟಿದೆ, ವಯಸ್ಸು. ಅಲ್ಲ, ನಾವು ಹೇಳೋದು ಅವ್ರು ಬದುಕಲಿ, ಇನ್ನೂ 100 ವರ್ಷ ಬದುಕಲಿ. ಅವರ ಅಧಪತನ, ಅವರು ಯಾರ ರಕ್ಷಣೆಯನ್ನ ಮಾಡಿದ್ದಾರೆ ಅವರು ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸೋದನ್ನ ಇವರು ಕೂಡ ಜೈಲಿನಲ್ಲೇ ಕೂತ್ಕೊಂಡು ಕಣ್ಣಾರೆ ನೋಡ್ಲಿ. ಇದರಲ್ಲಿ ಯಾರ್ದು ತಪ್ಪಿದೆ ಅವರಿಗೆ ಶಿಕ್ಷೆ ಮಾತ್ರ. ಆರೋಗ್ಯ ಕೊಡ್ಲಿ, ನಾವು ಅವ್ರ ಕೆಟ್ಟದ್ದನ್ನ ಬಯಸಲ್ಲ. ನೋ ಫಿಸಿಕಲ್ ಹಾರ್ಮ್. ನಾವು ಪೀಸ್ ಲವರ್ಸ್, ನಾವು ಶಾಂತಿಯನ್ನ ಬಯಸ್ತೇವೆ. ಬಟ್ ಅವರು ಇನ್ನೂ 100 ವರ್ಷ ಆರೋಗ್ಯವಾಗಿನೇ ಬದುಕಲಿ ಅಂತ ನಾವು ಹೇಳ್ತೀವಿ. ಎಸ್, ಥ್ಯಾಂಕ್ ಯು ಗಿರೀಶ್ ಅವರು. ಇಷ್ಟೊತ್ತು ಭಾಗವಹಿಸಿ ಈ ಸೌಜನ್ಯ ಶಕ್ತಿಯ ಬಗ್ಗೆ, ಸೌಜನ್ಯ ತಾಯಿಯ ಬಗ್ಗೆ, ಸೌಜನ್ಯ ದೇವತೆಯ ಬಗ್ಗೆ ಇಷ್ಟೆಲ್ಲ ನೈಜ ಅಂಶಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಥ್ಯಾಂಕ್ಸ್, ಗಿರೀಶ್ ಅವ್ರನ್ನ ಕರೆಸಿ ನಿಜ ಏನು ಅನ್ನೋದನ್ನು ಜನರಿಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಸೌಜನ್ಯ ಅನ್ನುವಂಥದ್ದಿದೆಯಲ್ಲ, ಒಂದು ಶಕ್ತಿ, ಒಂದು ದೇವತೆ ಅಂತ. ಸೌಜನ್ಯ ಅವರ ಆ ದುರಂತ ಅಂತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ, ಅವರಿಗೆ ಸೌಜನ್ಯ ಹೇಗೆ ಅವ್ರದ್ದು ಕೊನೆ ಆಯಿತು, ಅದಕ್ಕಿಂತ ಹೀನಾಯ ಕೊನೆಯಾಗಲಿ ಅಂತ ಹೇಳಿ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದಾಗಿತ್ತು ವಿಶೇಷ ಸಂವಾದ ನೆಲ ಜಲ ಭಾಷೆಗಾಗಿ. ನೋಡ್ತಾ ಇರಿ ಫೋಕಸ್ ಟಿವಿ. ಈಗ ಅದೇ ರೀತಿ ಧರ್ಮಸ್ಥಳದ ಕೇಸಲ್ಲೂ ಕೂಡ ಬೂಟ್ ನೆಕ್ಕೋ ಕೆಲಸಗಳನ್ನು ಅಲ್ಲಿ ಪೊಲೀಸರು ಮಾಡಿದ್ದಾರೆ. ಅಂದರೆ ನಿಮ್ಗನ್ಸುವಾಗೆ ಈ ಸಾಕ್ಷ್ಯಗಳನ್ನ ಮುಗಿಸುವ, ಅವರ ಇಲ್ಲದಂತೆ ಮಾಡುವುದರ ಹಿಂದೂ ಒಂದು ಪಿತೂರಿದೆ. ಯಾರಾದರೂ ಸ್ವಲ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ ಒಂದು ಅವ್ರಿಗೆ ಆಮಿಷ ಆದ್ರೂ ಹುಡ್ತಾರೆ, ಇಲ್ಲ ಅಂತಂದ್ರೆ ಅವ್ರನ್ನ ಕೊಂದಾದ್ರೂ ಹಾಕ್ತಾರೆ. ಇವೆಲ್ಲ ಕಾಮನ್, ಇದೇನು ಹೊಸದಲ್ಲ ಅವರಿಗೆ. ಬಟ್ ಸೌಜನ್ಯ ಕೇಸು ಮುಗಿಸಾಕ್ಲಿಕ್ಕೆ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಜನ ಸೇರ್ಬಿಟ್ರು. ಒನ್ಸ್ ಅಗೇನ್ ಇದೇ ಚಿನ್ನಯ್ಯನೇ ಅವಳನ್ನ ಹೂತಾಕ್ತಿದ್ದ. ಈ
ಸೌಜನ್ಯ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿದ್ರೆ ಈ ಥರದ ನೂರಾರು ಪ್ರಕರಣಗಳು ಹೊರಗೆ ಬರ್ತವೆ. ಧರ್ಮೋದ್ಯಮಿಗಳು ಅಂತ ಧರ್ಮಾಧಿಕಾರಿಗಳಲ್ಲ, ಧರ್ಮೋದ್ಯಮಿಗಳು. ಆ ಧರ್ಮೋದ್ಯಮಿಗಳ ಬಣ್ಣ ಬಯಲಾಗುತ್ತೆ.